ಸಭೆ ಐತಿಹಾಸಿಕವಾದಂಥ ಸಭೆ. ಚಪ್ಪಳೆ ತಟ್ಟುಬಿಡ್ರಿ, ಕೊನೆ ತಟ್ಟುವಂತ್ರಿ. ಯಾಕೆ ಅಂದರೆ ಇವತ್ತು 3ನೇ ಶ್ರಾವಣ ಶನಿವಾರ, ಆಂಜನೇಯ ಸ್ವಾಮಿ ಪ್ರಸಿದ್ಧವಾದಂಥ ದೇವಸ್ಥಾನ ಮುಂದ್ಗಡೆ ಈ ಸಮಾವೇಶ ನಡೀತಾ ಇದೆ. ಎರಡನೇದು, ಇವತ್ತು 918ನೇ ಚಂದೈನ ಜಯಂತ್ಯೋತ್ಸವ, ಬಸವಣ್ಣನ ಕಾಲದ ಪ್ರತಿಮಾ ನಾಯಕ, ವಚನಕಾರ, ಸಮಾಜವನ್ನು ತಿದ್ದಿದಂಥ ಶೋಷಣೆಗೊಳಂತ ಜಯಂತಿನೂ ಸಹ ನಾವು ಆಚರಣೆ ಮಾಡ್ತೇವೆ. ನಿನ್ನೆ ಎಲ್ಲ ತಾಯಂದಿರು ವರಲಕ್ಷ್ಮಿ ಪೂಜೆ ಮಾಡಿದ್ದೀರಿ, ನಮ್ಮ ಪರ ಬೇಡ್ಕೊಂಡಿರಿ. ಬಹುಶಃ ಗುರುಲಕ್ಷ್ಮಿ 2 ಲಕ್ಷ ಯಾರ ಬಂಗಾರ ತಂದು 2,000 ತಂದಿರಲಿಲ್ಲ, ಗೊತ್ತಿಲ್ಲವ. ನಿನ್ನೆ ವರಲಕ್ಷ್ಮಿ ಪೂಜೆ ಮಾಡಿದಿರಿ. ಇವತ್ತು ರಕ್ಷಾ ಬಂಧನ ಐತಿ. ಬೆಳಿಗ್ಗೆ ನಮ್ಮ ಮನೆಗೆ ನಮ್ಮ ಬ್ರಹ್ಮಕುಮಾರಿ ವಿಶ್ವ ಸಹೋದರರು ಬಂದು ಕಟ್ಟೋಗಿದ್ದಾರೆ, ರಕ್ಷಾ ಕಟ್ಟೋಗಿದ್ದಾರೆ. ಜೊತೆಗೆ ಇವತ್ತು ನಾವು ಕಟ್ಟಡ ಕಾರ್ಮಿಕರ ಸಂಘವನ್ನು ಸಹ ಉದ್ಘಾಟನೆ ಮಾಡಿದ್ದೀವಿ. ಈ 7 ಕಾರ್ಯಕ್ರಮವನ್ನು ಇವತ್ತು ಕುಂದೂರಿನಲ್ಲಿ ಒಂದು ತಾಲೂಕು ಕೇಂದ್ರದ ಹೋಬಳಿ ಕೇಂದ್ರದಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಅಂದರೆ ಸ್ವತಂತ್ರ ಸಿಕ್ಕ ಭಾರತ ದೇಶ ಇತಿಹಾಸದಲ್ಲಿ ಹಿಂದೆ ಶಿವಮೊಗ್ಗ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ JH ಪಟೇಲರು ನಮಗೆ ಆತ್ಮೀಯರಾಗಿ ಅದರ ಮುಖ್ಯಮಂತ್ರಿ ಆಗಿದ್ರು, ಬಂಗಾರಪ್ಪನವರು ಇದ್ರು. ಈಗ ದಾವಣಗೆರೆ ಜಿಲ್ಲೆ ಬಂದರೂ ಸಹ ಯಾವುದೇ ಒಂದು ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾಗಿ 6-7 ಜನ ಇಡೀ ಜಿಲ್ಲೆಯ ಶಾಸಕರು ಸೇರ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕಂಥ ಭಾರತ ದೇಶ ಸ್ವತಂತ್ರ ಇತಿಹಾಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 7 ವಂಡರ್ ವರ್ಲ್ಡ್ ಅಂತ ಹೇಳ್ತಲ್ಲ, ಹಂಗೆ 7 ವಂಡರ್ ವರ್ಲ್ಡ್ ಇನ್ ದ ಡಿಸ್ಟ್ರಿಕ್ಟ್ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭ JH ಪಟೇಲರ ಮತ್ತು ಜೋಗದ ಬಂಗಾರಪ್ಪನೂ ಸಹ ಸ್ಮರಿಸಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂದರೆ ನಮ್ಮ ಬಂಗಾರಪ್ಪನವರು ನಾಡಿನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇದೇ ಭದ್ರಾ ಬರದಂತೆ ಹೊಡೆದಂಥ ಸಂದರ್ಭದಲ್ಲಿ ದಿಟ್ಟತೆ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿತ್ತು ಅನ್ನಂದ್ರೆ ಯಾವ ರೈತರಿಗೂ ಸಹ ಫಸಲು ಹಾಳು ಮಾಡಕ್ ಬಿಡಲಿಲ್ಲ. ಅವ್ರು ದಿಟ್ಟ ತೀರ್ಮಾನ ತಗೊಂಡ್ರು. 2,650 ಕ್ಯೂಸೆಕ್ಸ್ ಕೊಡದೇ ಹೋದ್ರು. 2ರಿಂದ 2,100 ಕ್ಯೂಸೆಕ್ಸ್ ಪೈಪ್ ಮೂಲಕ ತಾತ್ಕಾಲಿಕವಾದಂಥ ವ್ಯವಸ್ಥೆ ಮಾಡಿ ತದನಂತರ ಭದ್ರವಾದಂಥ ಬುನಾದಿ 10 ಅಡಿ 20 ಅಡಿ ಬ್ಯಾರೇಜ್ ಕಟ್ಟಿ ಹೊಡೆದುಕೊಂಡು ಮಾಡಿ ಇವತ್ತು ಶಾಶ್ವತವಾದಂಥ ಕಾರ್ಯಕ್ರಮ ಮಾಡಿ ರೈತರ ಪಾಲಿಗೆ ಭಾಗ್ಯಲಕ್ಷ್ಮಿ ಆಗಿದ್ದಾರೆ. ಇವತ್ತು ಆ ಬಂಗಾರಪ್ಪನವ್ರನ್ನ ಸ್ಮರಿಸಲಿಕ್ಕೆ ಇಚ್ಛೆಪಡ್ತೀನಿ. JH ಪಟೇಲರನ್ನು ಯಾಕೆ ಸ್ಮರಿಸಲಿಕ್ಕೆ ಇಚ್ಛೆಪಡುವಂದ್ರೆ ಈ ದೇಶದ ರಾಜ್ಯದ ರಾಜಕೀಯ ಇತಿಹಾಸ ನಿಮಗೆ ಗೊತ್ತಿಲ್ಲ. ಅದೇ ನಂತರ ಯಾರೋ ಶ್ರೀನಿಧಿ ವಿಧಾನಸೌಧ ಇರ್ತಲ್ಲ, ಪಾಟೀಲ್ KBS ವಿಧಾನಸೌಧಪ್ಪ, ಎಂತೆಂಥ ಮಾತು, ಎಂತೆಂಥ ಭಾಷಣ. ತೇಜಸ್ವಿ, ನಿಮ್ಮ ದೊಡ್ಡಪ್ಪನ ಮಾತು ಪುಸ್ತಕನ ಅದು 4 ಸಸ್ಯ ಅದವಲ್ಲಿ ಸೋತ ಪೂರ್ತಿ 5 ವರ್ಷ ಓದಿದ್ದೆ. ಅದು ಓದಿದ್ದೆ JH ಪಟೇಲ್ ಪುಸ್ತಕ ಅಷ್ಟು ನನ್ನ ಬೀರ್ ತಪ್ಪಲ್ಲ. ಯಾಕಾದ್ರು ವಿಧಾನಸಭೆ ಕೊಟ್ಟಂತ ಉತ್ಸವ ತೀರ್ಮಾನ ಇವತ್ತು ಇದೇ ಭದ್ರಾ ಚಾನಲ್, ಇದೇ ಬಲದಂಡೆಯಿಂದ ಇಡೀ ದಾವಣಗೆರೆ ಭಾಗದ ರೈತರು ವಿರೋಧ ಮಾಡಿದ್ರು ಸಹ ಇಲ್ಲ, ನಾನು ಸೂಳಕ್ಕೇರಿ ನೀವು ಕೊಟ್ಟೇ ಕೊಡ್ತೀನಿ. ಭದ್ರಾ ಮತ್ತು ಬಸವನಾಡಿಯಿಂದ ಸಿದ್ದನಾಡಿಯಿಂದ ಕೊನೆಯ ಭಾಗದ ರೈತರಿಗೆ ಕೊಟ್ಟೇ ಕೊಡ್ತೀನಿ. ಎಷ್ಟೋ ವಿರೋಧ ಮಾಡಿ ಸಹ ಆದೇಶ ಮಾಡಿ ಕ್ಯಾಬಿನೆಟ್ ತಂದು ಇವತ್ತು ನೀರು ತುಂಬಿಸಿದ. ಇವತ್ತು ಇಡೀ ಚನ್ನಗಿರಿ ತಾಲೂಕು ಎಲ್ಲ ಭಾಗದಲ್ಲೂ ಸಹ ಇವತ್ತು 2 ತುಂಬಿನ ನೀರು ಬರ್ತಾ ಇದೆ. ಇಂಥ ದಿಟ್ಟ ನೀರು ತೆಗೆತಕ್ಕಂಥ ವ್ಯಕ್ತಿಗಳು ಇವತ್ತು ಅದರ ಇಲ್ಲ ಗೊತ್ತಿಲ್ಲ, ಮುಂದೆ ಬರ್ತಾ ಇರುವಂತ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನೂ ಸಹ ಈ ಸ್ಪಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬಂಧುಗಳೇ, ಇದು ನಾವು ಯಾಕೆ ಇವತ್ತು ಈ ಕಾರ್ಯಕ್ರಮ ನಾವು ಮಾತಾಡ್ಕೊಂಡು ಒಟ್ಟು ಸೇರ್ಕೊಂಡು ಕರೆದ್ವಿ ಅಂದ್ರೆ ಇದು ನಾವು ಕರೆದೋದು ಪಕ್ಷಾತೀತವಾಗೇ ಕರೆದ್ವಿ. ಆದರೂ ಸ್ವಾರ್ಥ ಇದ್ದೇ ಇರುತ್ತೆ, ಸ್ವಾರ್ಥ ಎಲ್ಲರಿಗೂ ಇದ್ದೇ ಇರುತ್ತೆ. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲ ಹಿತದೃಷ್ಟಿಯಿಂದ ಏನೇನೋ ಪತ್ರಿಕೆಗಳು ಬಂದಂಥ ಸಂದರ್ಭದಲ್ಲಿ ನಾವು 2 ಸೈಂದ ತಾಳ್ಮೆಯಿಂದ ಕೇಳಿದ್ವಿ, ನೋಡಿದ್ವಿ, ಟಿವಿ ನೋಡಿದ್ವಿ, ಪತ್ರಿಕೆ ನೋಡಿ ಹೋಸಿ ನಾವು ಹೀಗೇ ಕೂತರೆ ಏನು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಐತೋದು. ಆಮೇಲೆ ನಿಮ್ಮ ಕಿವಿಯಿಂದ ಏನು ಬರ್ತಿತ್ತು ನಂಗಂದ್ರೆ ಏನಪ್ಪ ಸೋತೋರು ಬೇಕಾ, ನನ್ನ ದಿವಸ ಪೇಪರು ಟಿವಿ ಬಂದೇ ಬರ್ತವೆ, ಪೊಲೀಸನ್ನು ಹತ್ತಿರ್ತಾರೆ, ಇವ್ರು ಹೇಳ್ತಾರೆ ದೇಶದೊಳಗೆ ಹೋಗಂಗಿಲ್ಲ, ಕಂಪ್ರೊಳಗೆ ಹೋಗಂಗಿಲ್ಲ ಅಂತಕ್ಕಂಥದ್ದು ನೀವು ಮಾತಾಡ್ತೀವಿ. ಇದಕ್ಕೆಲ್ಲದಕ್ಕೂ ದಿಟ್ಟವಾದ ಉತ್ತರ ಕೊಡಬೇಕಾಗಿರ್ತಮ್ಮ. ನಾವು ಏನಾರು ಒಂದು ಮಾಡಲೇಬೇಕನ್ನಲ್ಲ ಅಂತೇಳಿ ಶಿವಗಂಗನ್ನು ಬಸ್ ಅಂತ ಬಂದು ದಾವಣಗೆರೆ ಕೂತ್ಕೊಂಡು 5 ಬೇಗ ಮೀಟಿಂಗ್ ಮಾಡಿದ್ವಿ. ಹೆಂಗೆ ಮಾಡ್ಬೇಕಿದ್ನ ಅಂತ. ನಾವು ಸುಳ್ಳು ಮಾಡಕ್ ಹೋಗ್ಬಾರ್ದು. ನಾವು ಆಡಳಿತ ಪಕ್ಷದಲ್ಲಿ ನಾವು ಏನೇನು ಸತ್ಯ ಆಗಬೇಕು, ಸತ್ಯವನ್ನ ಜನ ಮುಂದೆ ಸತ್ಯಮೇವ ಜಯತೆ ಅನ್ನಂಗೆ ಸತ್ಯವನ್ನ ಜನ ಮುಂದೆ ಹೋಗ್ಬೇಕು. ಬರೀ ಪೇಪರ್ ಓದಿ ಪರೀಕ್ಷೆ ಬರೆಯಬೇಡ, ಪುಸ್ತಕ ಓದಿ ಅಲ್ಲಿ ಪ್ರಾಕ್ಟಿಕಲ್ ನೋಡಬೇಕು ಅಂತೇಳಿ 3 ದಿವಸ ಕೆಳಗೆ ನಾವು ಅಷ್ಟು ಓದಿ ಮೇಡಮ್ ಅವ್ರಿಗೂ ಫೋನ್ ಮಾಡಿದ್ವಿ, ರಾಮಾಜಿಗೂ ಫೋನ್ ಮಾಡಿದ್ವಿ.
ರಾಹುಲ್ ಗಾಂಧಿ ಪ್ರೋಗ್ರಾಮ್ ಬರ್ತಾನ ಅಂತ ಹೇಳಿದ. ಗುಂಡಿಗಳು ಶ್ರೀನಿವಾಸ್ಗೂ ಫೋನ್ ಮಾಡಿದ್ವಿ, ಅವರು ನಾನು ಬರ್ತಂದ್ರೆ ಯಾವುದೋ ಕಾರ್ಯಕ್ರಮ ಏನಿದೆ ಬರ್ತೇವೆ ಅಂತೇಳಿ ಇದನ್ನ ಕಾರ್ಯಕ್ರಮದವರು ಈಗ ಸೇರ್ಕೊಂಡಿದ್ವಿ. ಇವತ್ತು ಉದಾಹರಣೆಗೆ ನಾನು ಯಾಕೆ ಈ ಮಾತಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಯಾಕಂದ್ರೆ, ಆಯ್ತು, ಇತ್ತೀಚೆಗೆ ಭದ್ರಾ ಕಾಮಗಾರಿ ರೈತರಿಗೆ ಮರಣ ಶಾಸನ 24/7/25 ಬಿಜೆಪಿ ಹೇಳಿರ್ತಕ್ಕಂಥದ್ದು. ರಸಗೊಬ್ಬರ ಮುಂದುವರೆದ ರೈತರಿಗೆ ಬಲಾಟ, ಕೈಯವರು ಗೊಬ್ಬರ ಕಾಸು ಅಂತೇಳಿ ಮಾಡ್ತಾ ಇದ್ದಾರೆ ಅಂತ ದಪ್ಪ ಪಕ್ಷದಲ್ಲಿ ದಾವಣಗೆರೆ ಪತ್ರಿಕಾ ಮಿತ್ರರಾಗಿದ್ವಿ, ಸಂತೋಷ. ಇದನ್ನು ಸಂಸ್ಥೆ ಇದ್ವಿ, ಕೈನಿಂದ ಯೂರಿಯಾ ಕಾಸು ಅಂತೆ, ಸಂತೋಷ. ಹೌದಪ್ಪ, ಎಲ್ಲ ಅದೇ ನಾವು ಮನೆ ಕಟ್ಕೊಂತಾರೆ. ಈಗ ಐಸಿಯಲ್ಲಿದೆ ರಾಜ್ಯ ಕಾಂಗ್ರೆಸ್, ಅದು ದಪ್ಪ ಪಕ್ಷದ, ಅದೇನು ಕೂಡ್ರು ಕಣಕ್ಕೆ ಹಾಕಿರಬೇಕಿಲ್ಲ. ಮುಂದೆ ಹೆದ್ದಾರಿ ತಡೆ, ಬೆಂಕಿ ಹಚ್ಚಿ ಪ್ರತಿಭಟನೆ, ರಸ್ತೆಯಲ್ಲಿ 2,000 ಗುಂಡು ಬಿದ್ದವೆ, ಓಡಾಡಂಗಿಲ್ಲ, ಕೈ ಮುರ್ಕೊಂಡು ಕಾರ್ ಹೋಗಿ ಪ್ರಾಣ ಆಗೈತಿ. ಆ ಟೈರ್ ಅಂಗಡಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಗೊತ್ತಿಲ್ಲಪ್ಪ, ಯಾವುದು ಟೈರ್ ಉದ್ದಾಡಕೊಂಡು ಪಾಪ ಆ ಮುಸ್ಲಿಮ್ಸು ಹಳೆ ಟೈರ್ ಓಸಿ ಖಾಲಿ ಮಾಡುವ ನಮ್ಮ ಜಿಲ್ಲೆ ಅಷ್ಟು ಟೈರ್ ಸುಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ನಾವು ಉತ್ಸಾಹ ಕೊಡದೆ ಹೋದ್ರೆ ಸಮಜ್ಯವಾದಂಥ 100ಕ್ಕೂ 100 ಹತ್ತಿಗೆ ಉತ್ಸಾಹ ಕೊಡದೆ ಹೋದ್ರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಬರುತ್ತೆ. ನಿಮಗೆ ಪ್ಲೇಸ್ತಾರೆ ಎಂಥ ಮೂರ್ಖಿನ ಓಟ್ ಕೊಡುವ ಪದ್ಧತಿ ಒಂದೇ ಅಂತೀರಿ. ಈ ತಪ್ಪನ್ನು ತಪ್ಪಿತ್ತು ಅಭಿಷೇಕ ಮಾಡಿಸ್ಕೋಬೇಕಾದ್ರೆ ನಾವು ಇಂಥ ಸಭೆ ಕರೆಯಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಈ ಸಭೆಯನ್ನು ಕರೆದೇವೆ. ಇವತ್ತು ಮೊದಲನೇ ವಿಷಯ ಈ ಭದ್ರಾ ಬಲದಂಡೆ ಮೇಲೆ ಏನು ತೇಜಸ್ವಿ ಅವರು ಸಲಹೆ ಕೊಟ್ಟು ಅವರ ಅಭಿಪ್ರಾಯ ಅದು ವಿಷಯ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣ ಮತ್ತು ತಾಲೂಕಿನ 346 ಹಳ್ಳಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ 106 ಗ್ರಾಮಗಳಿಗೆ ಭದ್ರಾ ಜಲಾಶಯದ ಬಲದಂಡೆ ನಾಲೆಯ ಮೂಲಕ ನೀರನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ತೆಗೆದುಕೊಂಡು ಹೋಗುವ ಯೋಜನೆಯ ನಡಾವಳಿಗಳು, ಕಾಮಗಾರಿ ಅನುಮೋದನೆ, ಟೆಂಡರ್ ಪ್ರಕ್ರಿಯೆ, ಸರ್ಕಾರ ಸೂತ್ರಗಳು ಸೇರಿದಂತೆ ವಿವಿಧ ಮಾಹಿತಿ ವಿವರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಸಭೆ ಕರೆದಿದ್ದೆ. ಮೊದಲನೇದಾಗಿ ಭದ್ರಾ ಜಲದಂಡೆ ನಾಲೆಯಿಂದ ನಾನು ಅಪಾದನೆ ಮಾಡ್ತಾರಲ್ಲ, ನಮ್ಮ ಸರ್ಕಾರ ಏನ್ ಮಾಡ್ತಿ, ಅವ್ರ ಸರ್ಕಾರ ಏನ್ ಮಾಡ್ತಿ, ಮುಂದೆ ನಾವೇನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಹೋದರರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಭದ್ರಾಚಲ ಬಲದಂಡ ನಾಲೆಗೆ ಆ ಹೊಸದುರ್ಗ ತಾಲೂಕು ಮತ್ತು ತರೀಕೆರೆ ತಾಲೂಕಿಗೆ ಭದ್ರಾ ಜಲಾಶಯದಿಂದ ನೀರು ಕೊಡಬೇಕು ಅಂತೇಳಿ ಒಂದು ನಡಾವಳಿ ಆಯಿತು. ಆ ನಡಾವಳಿ ಆದಾದ್ಮೇಲೆ ಅವ್ರು ಏನು DPR ಮಾಡಿಸಿ ಟೆಂಡರ್ ಕರೆದು ಅಗ್ರಿಮೆಂಟು ಆಯಿತು, ಎಲ್ಲ ಆಯಿತು. ಅವತ್ತು 14/10/2019 ಯಾರಿದ್ರು ನಿವೇಶಕ ಹಾಕಿಡ್ರಿ. ಆಮೇಲೆ 9/11/2020 ಮರು ನಡಾವಳಿ ಮಾಡಿದ್ರು. ಅದೇ ಟೆಂಡರ್ಗೆ ಮರು ನಡಾವಳಿ ಮಾಡಿದ್ರು. ಮರು ನಡಾವಳಿ ಏನು ಮಾಡಿದ್ರು, ಮೊದಲನೇ ಟೆಂಡರ್ ಏನಿತ್ತು, ಎರಡನೇ ಟೆಂಡರ್ ಏನಿತ್ತು ಅಂದಂಗಂದ್ರೆ, ಮೊದಲನೇ ನಡಾವಳಿಯಲ್ಲಿ ಈ ಪಟ್ಟಣಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೆಜಲ್ಯೂಷನ್ ಅಲ್ಲಿ ಒಂದು 10 ಹಳ್ಳಿಗಳು ಸೇರಿಸಿದ್ದಾರೆ. ಭದ್ರಾ ಜಲಾಶಯದಿಂದ ಹಿರಿಯಿಂದ ಭದ್ರಾ ಜಲಾಶಯದಿಂದ 10 ಕಿಲೋಮೀಟರ್ ಹಿಂದಿನಿಂದ ಅಲ್ಲಿ ಹೊಳೆಯಿಂದ ನೀರೆತ್ತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಕೊಡಗು ತಾಲೂಕು ಮತ್ತು ವೆಕ್ಕ ಹೋಬಳಿ ಕೊಡಬೇಕು ಅಂತಕ್ಕಂಥ ಠರಾವಾಗೈತೆ. ಅದೇ ರೀತಿ ಅಪ್ಪರ್ ಭದ್ರಾದಿಂದ ವಾಣಿ ವಿಲಾಸ ಸಾಗರಕ್ಕೆ ನೀರು ತುಂಬಿಕೊಂಡು ಅಲ್ಲಿಂದ ವಸ್ತುಗಳ ಹೊರತುಪಡಿಸಿ ಪಾವಗಡ, ತುಮಕೂರು ಆ ಭಾಗದ ಜನರಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಠರಾವಾಗೈತೆ. ಆಮೇಲೆ ಮರುಪರಿಶೀಲನೆ ಮಾಡಿ ಇನ್ನೊಂದು ಠರಾವಾಗೈತೆ. ಏನದು, ಭದ್ರಾ ಜಲಾಶಯದ ಹಿನ್ನೀರಿನಿಂದ ಏನು ಠರಾವ್ ಮಾಡಿದ್ರೋ ಅದನ್ನ ಫಿಸಿಬಿಲಿಟಿ ಇಲ್ಲ ಅಂತಕ್ಕಂಥದ್ದು ಟೆಂಡರ್ ಕರೆದಾದ್ಮೇಲೆ ತಜ್ಞರು ಅಭಿಪ್ರಾಯ ಕೊಟ್ಟು, ನೀವು ಡ್ಯಾಮಿಂದಲೇ ತಾಳಾದ್ರೆ ಡ್ಯಾಮಿಂದ ಅಂತೂ ಡ್ಯಾಮೇಜ್ ಮಾಡಂಗಿಲ್ಲ, ಭಾಳ ಇಷ್ಟು ಗುಡ್ಡ ಐತಿ, ಅಲ್ಲಿಂದ ಡ್ಯಾಮೇಜ್ ಮಾಡಂಗಿಲ್ಲ, ನೀವು ಹಿಂದಕ್ಕೆ ಹೋಗ್ಬೇಕು ಅಂದ್ರು.
ಹಿಂದಕ್ಕೆ ಹೋದಂಗಂటే ಹಿಂದಕ್ಕೆ ಹೋಗಿ ಪರ್ಮಿಷನ್ ಅದಕ್ಕೆ ಅರಣ್ಯ ಇಲಾಖೆಯವರು ಅವರಿಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಅವಾಗ ಇವರೇನು ತರ ಮಾಡಿದ್ರು, ಭದ್ರಾ ಬಲದಂಡಿ ಬಗ್ಗಿನನ್ನ 12 ತಿಂಗಳಲ್ಲಿ 9 ತಿಂಗಳ ಕಾಲ ಭದ್ರಾ ಬಲದಂಡೆ ಕಾಲುವೆಯಿಂದ 9 ತಿಂಗಳು ಒಂದು 30 ಕ್ಯೂಸೆಕ್ಸ್ ನೀರು ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಅಲ್ಲಿಂದ 9 ತಿಂಗಳು ಅಲ್ಲಿಂದ ಭದ್ರಾ ಬಲದಂಡೆ ಕೊಡಬೇಕು. ಇನ್ನು 3 ತಿಂಗಳ ಕಾಲ ಡ್ಯಾಮಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇಂಟೆಕ್ ಕೊಲ್ ಮಾಡ್ಯಾರ. 3 ತಿಂಗಳು ಅಲ್ಲಿಂದ ಕೊಡಬೇಕು, 9 ತಿಂಗಳು ಯಾಕೆ ಅಲ್ಲಿಂದ ಕೊಡಬೇಕು ಒಂದು ಅಧಿಕಾರಿಗಳೆಲ್ಲ ಸೇರಿಸಿ. ಎಷ್ಟು ಕೆಟ್ಟ ಇವರು ನನಗೆ IAS ಕೇಸರು. ಕೋಟಿಗಟ್ಟಲೆ ಸಮಾಧಾನ ಗೊತ್ತಿಲ್ಲ, ರೈತರು ಕಷ್ಟ ಗೊತ್ತಿಲ್ಲ, ಅಲ್ಲಿ ಇನ್ನಿಸಿಗೂ ಯಾರು ಹೇಳಲ್ಲ, ಸುಮ್ಮನೆ ಅವ್ರು ಬೇಕಾದ್ರೆ ಪಾಸ್ ಮಾಡ್ಕೊಂಡ್ಬಿಟ್ರು. ಕರೆಂಟಿನ ಚಾರ್ಜ್ ಅದೇನು ಅವ್ರ ಮನೆಗಳಿಗೆ AC ಹಾಕಿ ದಿವಸ ಕರೆಂಟ್ ಚಾರ್ಜ್ ಹೋಗಲ್ಲ. ಅದು ಕರೆಂಟಿನ ಚಾರ್ಜ್ ಬಹಳ ಬಂದ್ಬಿಡುತ್ತೆ. ಆ ಕರೆಂಟ್ ಚಾರ್ಜ್ ಉಳಿಸ್ಕೋಸ್ಕರ ನಾವು ಭದ್ರಾ ಬರೆಯಿಂದ 30 ದಿವಸ ತಾಳಕ್ಕೊಂದು ಪ್ರೂಫ್ ಹಾಕಿ ಇನ್ನು 3 ತಿಂಗಳು ಹೊಳಿಂದ ಕೊಡ್ತೇವೆ ಅಂತ ಇಂಟೆಕ್ ಎಲ್ಲೂ ಹಾಗೆ ಹೊಳಿಂದ ತಾಳಕ್ಕೆ ಬಿಡ್ತೀವಿ ಇಲ್ಲಿಗೆ. ಆದರೆ ಇಲ್ಲಿ ಏನು 30 ದಿವಸ ಭದ್ರಾ ಬಲದಂಡಿಯಿಂದ ಡ್ಯಾಮಿಂದ ಸ್ವಲ್ಪ ದೂರದಲ್ಲೇ ಅದನ್ನ ಓಪನ್ ಮಾಡಿ ಒಂದು ಪೈಪ್ ಇಟ್ಬಿಟ್ಟಿದ್ದಾರೆ, ಗೇಟು ಹಾಕಿದ್ದಾರೆ. ಮೊನ್ನೆ ರೈತ ಸಭೆ ಕೆಲವರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ 1:44 ದಿವಸ ಕಾಮಗಾರಿ ಮುಗಿಸ್ಬಿಟ್ಟಾರೆ. ಇರಲಿ, ಏನು ಪೇಪರ್ನಲ್ಲಿ ಏನು ಪ್ರಚಾರ ಮಾಡ್ಕೊಂಡು ಪೇಪರ್ ಭದ್ರಾ ಬಲದಂಡನ ಸುಳ್ಳಿದ್ದಾರೆ. ಭದ್ರಾ ಬಲದಂಡೆ ಅಷ್ಟು 30 ಕ್ಯೂಸೆಕ್ ನೀರು ಸೀಳಿದ್ರೆ ತಾಲೂಕು ತುಂಬ ಈ ಕಾರ್ಮೂರು ಡ್ಯಾಮ್ ಬೆಂಬಳಿ ಕುಂದೂರು ಡ್ಯಾಮ್ ಈ ಡ್ಯಾಮ್ಗೊಂದು ಗೇಟ್ ಇದಾರಪ್ಪ, ಅಲ್ಲಿ ಸೀಳಿದ್ದಾರೆ. ನೀರು ತರ ಸೇರಬೇಕು ರೀ. ಇಲ್ಲಿ 30 ಇಲ್ಲಿ 10 ಪೈಸೆ ಸಿಟ್ಟಿ ಹಾಕಿರ್ತಾರೆ, ಅಲ್ಲಿ 30 ಅದೇನು ದೊಡ್ಡ ಇದು ಸೇರಿದ್ದಾರೆ. ಇವತ್ತು ಹಾರ್ಟ್ ಅಟ್ಯಾಕ್ 4 ವೈನ್ಸ್ ಹೋದ್ರೆ ಸ್ಟಂಟ್ 2-3 ಹಾಕ್ತಾರೆ. 4 ಹೋದಾಗ ಇಲ್ಲಿಂದ ತೆಗೆದು ಪೂರ್ತಿ ಚೊಡೆ ಹಿಡಿದು ನರ ತೆಗೆದು ಹಾಕ್ತಾರಪ್ಪ. ಅದು ಸಹ ಇಲ್ಲಿ ಸೇರಿಂಗೆ ಸೀಳಿಲ್ಲ, ಅಲ್ಲಿ ಪೈಪ್ ಹಿಡಿದ್ರಿ ಅಪಪ್ರಚಾರ ಹೆಂಗ್ ಬುದ್ಧೋಲನ ಸುಳ್ಳು. ನೀವೊಂದು ಗಣ ನೋಡಿ ಏನೋ ಕೊನೆ ಆಗುತ್ತೆ ಅನ್ಬೇಕು. ಇದು ಅಪಪ್ರಚಾರ ಮಾಡ್ತಿಲ್ಲ, ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಆ ಥರ ಏನು ಸೀಳಿಲ್ಲ. ಅಲ್ಲಿ 30 ಕ್ಯೂಸೆಕ್ ಪ್ರಾಣಕ್ಕೆ ಪೈಪ್ ಹಾಕಿರೋ ಸತ್ತೈತಿ, ಗೇಟ್ ಹಾಕಿರೋ ಸತ್ತೈತಿ. ಮುಂದೆ ಆಮೇಲೆ ಇವತ್ತೇನೋ ನಾವು ಪ್ರಯತ್ನ ಮಾಡಿ ಸರ್ಕಾರ ಒಂದೇ ಸರ್ಕಾರ ಐತಿ, ನಾವು ಬೇಕಾದಂತ ನೀರು ಸಿಕ್ಕಿದೆ, ಬೇಕಂತ ಮುಖ್ಯ ಯಾವ ಮಾತು ಮೀರ್ತಕ್ಕಂಥ ಸಚಿವ ಸಂಬಿಡಿಲ್ಲ. ಏನಾದರೂ ಪ್ರಯತ್ನ ಮಾಡುವಂತ ಬಂದ್ ಮಾಡ್ಸೋಣಕಂದ್ರೆ ಈಗಾಗಲೇ 70% ಕಾಮಗಾರಿ ಪೂರ್ತಿ ಮುಗಿದೋಗೈತಿ. ದೊಡ್ಡ ಜಾಗಗಳು, ಫಿಲ್ಟರ್ ಸ್ಟೇಷನ್, ಶುದ್ಧೀಕರಣ ಘಟಕಗಳು, ವಸ್ತುಗಳಿಗೆ ಒಂದು ಶುದ್ಧೀಕರಣ ಆಗೈತಿ 340 ಹಳ್ಳಿಗಳಿಗೆ, 326 ಹಳ್ಳಿಗಳಿಗೆ. ಅದೇ ರೀತಿ ಏನು ತನಿಖೆಗೆ ಹೋಗ್ತಕ್ಕಂಥ 100 ಹಳ್ಳಿಗಳು ಸಹ ದೊಡ್ಡ ಫಿಲ್ಟರ್ ಸ್ಟೇಷನ್ ಶುದ್ಧೀಕರಣ ಘಟಕ 70-80 ಭಾಗ ಕಾಮಗಾರಿ ಪೂರ್ಣ ಆಗ್ಯಾವ. ಆ ಕಡೆಗೊಂದು ದೊಡ್ಡ ಟ್ಯಾಂಕ್ ಒಂದು ಸಹ ತುಂಡವ್ರು ಹಾಕಿ ಹೇಳ್ತಾ ಇತ್ತು. ಯಾವ ಬ್ರಹ್ಮ ಹೇಳಿಕೊಂಡು ನಿಲ್ಸಕ್ಕೂ ಬರಲ್ಲ, ನಿಲ್ಲಿಸಿ ಅಂತ ನಾವು ಹೇಳಕ್ ಹೋಗಲ್ಲ. ಯಾಕೆ ಹೇಳಕ್ ಹೋಗಲ್ಲ ಅನ್ನೋದು ಇವತ್ತು ರಾಷ್ಟ್ರೀಯ ನೀತಿ ಇವತ್ತು. ಇಡೀ ದೇಶದಲ್ಲಿ ಯಾವುದೇ ಡ್ಯಾಮ್ ಕಟ್ಟಲಿ, ಮೊದಲನೇ ಆದ್ಯತೆ ಕುಡಿಯ ನೀರು, 2ನೇ ರೈತ, 3ನೇದು ಕಾರ್ಖಾನೆ, 4ನೇದು ನಮ್ಮಲ್ಲಿ ಜಾತ್ರೆ ಹಿಡಿಯೋಣ, 5ನೇದು ನಮ್ಮ ಜಾತ್ರೆ ಅಚ್ಚುಕಟ್ಟಾಗಿ ನಾವು ಕೊಟ್ಟಾದ್ಮೇಲೆ ಎಷ್ಟು ದಿವಸ ಕೊಡ್ತೀವಿ ಅಂತ ICC ಮೀಟಿಂಗ್ ತೀರ್ಮಾನ ಬಗ್ಗೆ ಉಳಿದಂಗಂದ್ರೆ ನಾವು ತುಂಗಭದ್ರಾ ನೀರು ಕೊಡ್ತಕ್ಕಂಥ ಹೊಳೆಯಲ್ಲಿ 550 ಹಳ್ಳಿಗಳು ನಮ್ಮ ಶಿವಮೊಗ್ಗ ಭದ್ರಾವತಿ ಹಿಡಿದು ವಿಜಯನಗರ ಜಿಲ್ಲೆ ಹಳ್ಳಿ ಹರಪನಹಳ್ಳಿ ತಾಲೂಕು ಹೋಗೋರು ಜೊತೆಗೆ ಬೆಟ್ಟಿಗೆ ಹೇಳಿದ್ರು 550 6 ಹಳ್ಳಿಗಳಿಗೆ ತುಂಗಭದ್ರಾ ಮಲ್ಟಿ ಯೂನಿಟ್ಸ್ಬಿಟ್ಟು ಬಹುಭಾಗ ಕುಡಿಯುವ ನೀರು ಹೋಗ್ತದೆ. ಬೇಸಿಗೆ ಅಲ್ಲಿಯೂ ಸಹ ಕಮ್ಮಿ ಆಗುತ್ತೆ. ಅದಕ್ಕೂ ಸಹ ನಮ್ಮ ಡ್ಯಾಮಲ್ಲಿ ನೀರಿದ್ದಂಗಂటే ಬಿಡಲೇಬೇಕಂತ ಬಿಡ್ತಕ್ಕಂಥ ಹೊತ್ತಿಗೆ ಬಿಟ್ಟಂತೂ ಬಂದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಇದ್ರ ಬಗ್ಗೆ ಹೆಚ್ಚು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಈಗ ತೇಜಸ್ವಿ ಪಟೇಲ್ ನಾವೊಂದು ಪಕ್ಷದವರೇ, ನಾವೊಂದು ಅದ್ರ ಬಗ್ಗೆ 2 ಮಾತುಗಳು ಇದು ಭಾಳ ನಾವು ಪಕ್ಷದಿದ್ದೇವೆ, ಎಲ್ಲರೂ ನಮ್ಮ ಪಕ್ಷದಾಗ ಬಿಡಿಸ್ಕೊಂಡಿದ್ದಾರೆ. ಆದರೆ ತೇಜಸ್ವಿ ಪಟೇಲ್ ಮಾತ್ರ ನ್ಯೂಟ್ರಲ್ ಗೇರ್ನಾಗಿತ್ತು ಗಾಡಿ. ಅದೇಲ್ಲ ನಾವೀಗ ಒಂದು ಬಾಟ ಹಿಡ್ಕೊಂಡಿದ್ದೀವಿ, ಇನ್ನೊಂದು ಬಾಟ ನಿಮಗೆ 2 ಬಾಟ ಹಿಡ್ಕೊಂತ ಶಕ್ತಿನೂ ಕೊಡ್ತೀವಿ, ಹೆಚ್ಚಿಗೆ ಮೇಲೆ 2 ತೆಗೆದು ನಮ್ಮ ಕಡೆಗೆ ಇನ್ನೊಂದು ಬಾಟ ನಮ್ಮದೇ ಬಾಟ ಕೊಡ್ತಕ್ಕಂಥ ಪ್ರಯತ್ನ ಸಹ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ
ನಮ್ಮ ನಿಲುವು ಏನೈತಿ ಈ ವಿಷಯದಲ್ಲಿ ಏನಂದ್ರೆ, ನಮ್ಮ ನಿಲುವು ಏನಂದ್ರೆ, ನಾವೆಲ್ಲ ನೋಡಿ ಬಂದಾದ್ಮೇಲೆ ಎಸ್ ಸಿ ಆಫೀಸ್ನಾಗ ಕೂತ್ಕೊಂಡು 3 ಗಂಟೆಗಳಲ್ಲಿ ಲೆಕ್ಕ ತರಿಸ್ಕೊಂಡ್ವಿ. ಇಲ್ಲಿಂದ ಕೆಲವರು ಸೈಡ್ ಕೆಲವರು ಇಲ್ಲೆಲ್ಲ ಅವ್ರು ನೀರು ಬಿಡೋದು ಗೇಟ್ ಹಾಕೋದು ಇದಷ್ಟೇ ಗೊತ್ತಾಡಿದ್ವಿ. ಇಡೀ ಫೋನ್ ಮಾಡ್ಕೊಂಡು ಅಲ್ಲಿ ನಿಗಮದವರಿಗೆ, ಎಂ ಡಿಗೆ, ನೀರಾವರಿ ಇಲಾಖೆಗೆ, RDPRಗೆ 5 ಇಲಾಖೆ ಎಲ್ಲ ಫ್ಯಾಕ್ಸ್ನ ತರಿಸ್ಕೊಂಡು ಈ ಬುಕ್ಲೆಟ್ ಇಲ್ಲದ ಬುಕ್ಲೆಟು ಕೊಡಬೇಕು. ಇನ್ನು ಪೂರ್ತಿ ತೊಂದರೆ. ಇವಾಗ ಏನೈತಿ ಎಂತೈತಿ ಎಲ್ಲ ಕೊಟ್ಟಿದ್ವಿ. ಪ್ರೆಸ್ನರಿಗೂ ಸಹ ಈ ದಾಖಲೆ ಕೊಟ್ಟಿದ್ವಿ. ಹಿಂದ್ಗಡೆ ನೋಡೋರು ತೋರಿಸ್ತಾ ಐತಿ, ಭೂಪಟನೆ ತೋರಿಸ್ತಾ, ಯಾರ ಮೇಲೆ ದೂಷಣೆ ಮಾಡ್ತಾ ಇಲ್ಲ, ಯಾವ ಪಕ್ಷ ವ್ಯಕ್ತಿ ತೋರಿಸ್ತಾ ಮಾಡ್ತಲ್ಲ. ಇದು ಮಾಡೋದು ಒಳ್ಳೆಯ ಕುಡಿಯುವಿಗೆ, ಈ ಕುಡಿಯುವ ನೀರಿಗೆ ಬರ್ತಕ್ಕಂಥ ಇದು ಕೊಡೋದು ಹಕ್ಕದು. ನಾವು ಎಷ್ಟು ಸಂಪದವಿ ಅಲ್ಲಿ ಬೆಳಿಗ್ಗೆ ತೊಳ್ಕೊಳಕ್ಕೆ ನೀರಿಲ್ಲ ಆ ಭಾಗದಾಗಿ. ಮೇಡಮರೇ, ಲತಾ ಮೇಡಮರೇ, ಈಗ 5 ವರ್ಷಕ್ಕೆ ಬರಗಾಲ ಬಂತಲ್ಲ, ನಾನು ಕೊಟ್ಟೂರು ಮನೆ ಹೋಗ್ತಾ ಇದ್ದೆ, ಕೊಟ್ಟೂರಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಚಾ ಕುಡಿಬೇಕು. ಅಲ್ಲೆಲ್ಲ ಒಂದು ಒಳ್ಳೆ ಹತ್ರ ಒಂದು ಹೋಟೆಲ್ ನಿಲ್ಸಿದ್ವಿ. ನಾನು ಚಾ ಹೋಟ್ಲ ಕುಡಿಯಲ್ಲಪ್ಪ, ನೀವು ಕಡೆ ಅಂತ ಕಳಿಸಿ ಚಾ ಕುಡಿದು ಚಾ ಕುಡಿಯೋಕೆ ಹೋದ್ರು. ನಾನು ಹಿಂಗೆ ಸುಮ್ಮನೆ ಒಂದು ಪೂರ್ತಿ ತಾಂಡೆ ಮೇಡಮ್ ಅನ್ನೋದು ನಿಮ್ಮ ತಾಲೂಕೆ ಸೇರ್ತದೆ. ಹೋದಂಗಂಡ್ರೆ ಎಷ್ಟು ನೀರಿನ ಅಭಾವ ತಿಳ್ಕೊಂಡ್ರೆ ಎಷ್ಟು ಬೋರ್ ಸಕ್ಷದಲ್ಲಿ ನೀರು ಬರ್ತಾ ಇಲ್ಲ ಅಂತ ನಾನು ಕಣ್ಣಾರೆ ಕಂಡಿದ್ದು. ಅವತ್ತು ಏನವ್ರು ವ್ಯಾಲ್ಕೊಳ್ಕ ಟ್ಯಾಂಕರ್ ತಂದು ನೀರು ಕೊಡ್ತಾ ಇದ್ರು. ಆ ನೀರಲ್ಲಿ ಮೈ ತೊಳ್ಕೊಂತ ಇದ್ರು. ಅಲ್ಲಿ ಅವ್ರಿಗೆ ಕೇಳಿದೆ, ಈ ಮೈ ತೊಳ್ಕೊಂಡು ನೀರು ಏನು ಮಾಡ್ತೀನಿ ಅಂದ್ರೆ ದೊಡ್ಡ ನಮ್ಮಲ್ಲಿ ಕಣಜ ಅಂತವಲ್ಲ, ಕಣಜ ಟೈಪ್ ಪ್ಲಾಸ್ಟಿಕ್ ಟಬ್ ಅವು ನಮ್ಮಲ್ಲಿ ಮಕ್ಕಳು ಟಬ್ನಾಗ ಸ್ವಿಮ್ಮಿಂಗ್ ಮಾಡ್ತಾವಲ್ಲ, ಹಂಗೆ ಪಾಪ ಅವರು ಟಬ್ ಆ ನೀರು ಸ್ನಾನ ಆದ್ಮೇಲೆ ಆ ನೀರಲ್ಲಿ ನಾವು ಬಟ್ಟೆ ತೊಳಿತೇವೆ, ದನ ಕರುವು ಮೈ ತೊಳಿತೇವೆ. ಬಟ್ಟೆ ತೊಳೆದಾದ್ಮೇಲೆ ಬಂದಂಥ ನೀರನ್ನ ಇದಕ್ಕೆ ಉಪಯೋಗಿಸ್ತೇವೆ ಅಂತ ಹೇಳುವುದಿಲ್ಲ. ನಾವು ಕಂಡವ್ರ ಅವ್ರು ನೀರು ಕೊಡೋದು ತಪ್ಪೈತಾ? ತಪ್ಪಿಲ್ಲ. ಆದರೆ ತೇಜಸ್ವಿ ಪಟೇಲ್ ನೀರಿಲ್ಲ, ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಶಾಂತನಗೌಡರು ಕಾಂಗ್ರೆಸ್ ಅಂತ ಹೇಳಿದ, ಅದಕ್ಕೆ ನಾವು ತೀರ್ಮಾನ ಮಾಡ್ಕೊಂಡು ತೇಜಸ್ವಿಯವರೇ ಈಗ ಏನವ್ರು ಮಾಡಿದ್ದಾರೆ, 9 ತಿಂಗಳ ಕಾಲ ನಮ್ಮ ಭದ್ರಾ ಚಾನಲ್ನಿಂದ ತಗೋಬೇಕು. ಇನ್ನು 3 ತಿಂಗಳು ಈಗಾಗಲೇ ಇಂಟೆಕ್ಟಲ್ಲಿ ಆಗ್ಬಿಡಿದೆ, ಅಲ್ಲಿಂದಲೇ 3 ತಿಂಗಳು ಎತ್ತಾರೆ. ಯಾವಾಗ ಭದ್ರಾ ಚಾನಲ್ ಬಲದಂಡೆ ನೀರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಮ್ಮವಾದ ಈ ಸರ್ಕಾರ ಮುಂದೆ ನಾವು ಪ್ರಯತ್ನ ಮಾಡಿಸ್ತಕ್ಕಂಥ ಏನು ಯೋಚನೆ ಮಾಡಿದಂದ್ರೆ, ಈಗಷ್ಟೆಲ್ಲ ಮುಗಿದ ಈಗ ಅವ್ರಿಗೆ ಕುಡಿಯೋ ನೀರು ನಾವು ಬೇಡ ಅಂದ್ರೆ ಯಾರು ನಿಲ್ಸಲ್ಲ. ಯಾವುದೇ ಸರ್ಕಾರದಲ್ಲಿ ಗೇಟ್ ಎತ್ತಿ ನಾವು ಮೂಕುರ್ತಿ ಮೇಲೆ ದಿಮಾಕ್ ಮಾಡೋಕೆ ಅಂತ ಜೈಲಿಗೆ ಒಳಗೆ ಕಳ್ಸೋಕೆ ನಾವು ಫೋಟೋ ಹೊಡ್ಸ್ಕೊಂಡು ವಾಪಸ್ ಬರೋಕತ್ತೆ. ಅದು ಆಗೋ ರೀತಿಯಲ್ಲಿ ನಾವೇನು ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಂಡ್ರೆ ಸರ್ಕಾರದ ಮುಂದೆ ಒತ್ತಡ ತಂದು ಏನು ಬಹಳ ಕರೆನ್ಸಿ ಆಗಿಲ್ಲ. ಇದೆಲ್ಲ 3 ಅಧಿಕಾರಿಗಳು ಮಾಡತಂದ ಮೂರ್ಖತನದಿಂದ ಇವತ್ತು ಇಡೀ ನಾಡಿನ ರೈತ ಬಾಂಧವರು ಸಫರ್ ಪಡ್ತಕ್ಕಂಥ ಪರಿಸ್ಥಿತಿಗೆ ಅಧಿಕಾರಿಗಳು ತಂದು ಹೊಂದಿಸಿದ್ದಾರೆ. ಉದಾಹರಣೆಗೆ ಈ ಕಾರ್ಯಾಂಗವನ್ನು ನಾನೇನು ಟೀಕೆ ಮಾಡ್ಲಿಕ್ಕೆ ಅಂತ ಹೇಳ್ತಲ್ಲ, ಇವತ್ತೇನು ಬಿಜೆಪಿಯವರು ಹುಡುಕಂತ ಏನು ಭಾರಿ ನಮ್ಮದೇ ತಪ್ಪು ನಂಗೆ ಪಾಪ ಪ್ರಚಾರ ಮಾಡ್ತಾರಲ್ಲ. ಈ ಕಾಮಗಾರಿಯನ್ನು ಹೊಸದುರ್ಗದಲ್ಲಿ ಉದ್ಘಾಟನೆ ಮಾಡಿದಂಥ 10/11/2021 ಯಾವ ಸರ್ಕಾರ ತಪ್ಪ? ಕೆ ಶೀರ್ಷಪ್ಪರು ಮಂತ್ರಿಗಳು ಅವರೇ ಉದ್ಘಾಟನೆ ಮಾಡಿದ್ರು. ಒಪ್ಕೊಂತೀರಾ? ಇಲ್ಲಿ ನೋಡ್ರಿ, ಹೊಸದುರ್ಗ ಪಟ್ಟಣಕ್ಕೆ 346 ಜನವಸತಿಗಳಿಗೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಸರಬರಾಜು ಯೋಜನೆ ಅಂತ ಒಂದು ಅಂದಾಜು ಮೊತ್ತ 194 ಕೋಟಿ 25 ಲಕ್ಷ. ಶಂಕುಸ್ಥಾಪನೆ ಸಮಾರಂಭ 11/10/2020 ಸೋಮವಾರ ಸಮಯ 12 ಗಂಟೆಗೆ ತಾಲೂಕು ಕ್ರೀಡಾಂಗಣ ಹೊಸದುರ್ಗ. ಈಗಲೂ ಕಲ್ಲು ಐತಿ, ಅದು ಕಲ್ಲು ನಾವ್ರಿಗೆ ಇರುತ್ತೆ. ನಾನೇನು ಆಯ್ತು ಇಷ್ಟೆಲ್ಲ ಇಟ್ಕೊಂಡು ಇಲ್ಲಿ ಬಹಳ ಜನ ಮುಖಂಡರುಗಳು ಅಯ್ಯಪ್ಪ ದಾವಣಗೆರೆ ಟೈಲ್ಸ್ ಹೊಡಿದ್ದೇನು, ಆ ಪ್ರತಿಭಟನೆ ಮಾಡಿದ್ದೇನು, ಅಲ್ಲಿ ಬೆಂಗಳೂರಿಗೆ ಮುಖ್ಯಮಂತ್ರಿಗಳ ಮನೆ ಮಾಡ್ತಾರೆ. ಅವ್ರು ಯಾರು ರೈತರಲ್ಲ, ಹೋದಂಥವರು ಬಿಜೆಪಿಯ ಮುಖಂಡರು, ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಪಕ್ಷದಲ್ಲಿದ್ದ ರೈತ ಸಂಘದ ಪದಾಧಿಕಾರಿಗಳು. DK ಶಿವಕುಮಾರ್ ಮನೆ ನುಗ್ತಾರೆ ಅಂತ ಹೋದ್ರು, ಅವರು ತುಮಕೂರಿನ ವಾಪಸ್ ಬಂದರು. ಸಿದ್ದರಾಮಯ್ಯ ಮನೆ ಹೋಗ್ತಾರೆ ಅಂತ ಹೇಳಿದ್ರು, ಅವ್ರು ಯಶವಂತಪುರ ರೈಲ್ವೆ ಸ್ಟೇಷನ್ ಚಾ ಕುಡ್ಕೊಂಡು ವಾಪಸ್ ಬಂದು ತುಮಕೂರಿನ ಇಡ್ಲಿ ತಿನ್ಕೊಂಡು ಮನೆ ಸೇರಿದ್ರು. ಇದು ಇವರ ದಿಟ್ಟ ಹೋರಾಟ. ಅಯ್ಯೋ, ಇಂಥ ಹೋರಾಟ ನಾವು ಎಷ್ಟು ಮಾಡಿಲ್ಲ ಸ್ವಾಮಿ. ಇವ್ರು ನಮಗೆ ಬುದ್ಧಿ ಆದಂತಲ್ರಿ. ಇವತ್ತೇನಾರ ನಾ ತಪ್ಪು ಕಳ್ಕೊಬಿಡಿ ನೀವು. ಇವತ್ತೇನಾರ ನಮ್ಮ ಜಿಲ್ಲೆಗಳ ರೈತರು ಮಕ್ಕಳು ನಂಗಿದ್ರೆ ನಾನು ತೇಜಸ್ವಿ
ಮೂಲ ವರದ ಪೌಡ್ರು ಬಿಡಿ, ವರದ ಪೌಡ್ರು ತಲೆಯಾಯ್ತು ಮಾತಾಡೋದು. ನಾವು ನಿಜವಾದ ರೈತರು ಮಕ್ಕಳು ನಾವು. ನಮ್ಮಪ್ಪ ಇವರಜ್ಜ ಸ್ವತಂತ್ರ ಪೂರ್ವದಲ್ಲಿ ಶಾಸಕರಾಗಿದ್ದು 47 ಮುಂಚೆ. ನಮ್ಮಪ್ಪ MLA ಆಗಿದ್ದು ಅವತ್ತು ಯಾರು MLA ಹಾಕಿದ್ರೆ 25 ರೂಪಾಯಿ ಕಂದಾಯ ಕಟ್ಟನು. 25 ರೂಪಾಯಿ ಕಂದಾಯ ಕಟ್ಟ ಯಾವ ಯೋಗ್ಯತೆ ಅನ್ಕೊಂಡ್ರೆ 500 600 ಎಕರೆ ಜಮೀನಿತ್ತು. ಒಂದು ತೂತು ಬಿಲ್ಲೆ ಕಂದಾಯ. ಅಂತ ಕಾಲದಿಂದ ಮಾಡ್ಕೊಂಡು ಬಂದ ರೈತರು ನಾವು. ನಮಗೆ ಇವರು ಬುದ್ಧಿ ಹೇಳ್ತಾರಪ್ಪ ಈ ಪಟಾಕಿ ರೈತರು. ಈಗೆಲ್ಲ ದುಡ್ಡು ಮಾಡ್ಕೊಂಡು ಇದ್ದಂತ ಚೋಟ ಖರೀದಿ ಮಾಡ್ಕೊಂಡು ಪಾಣಿ ಏರ್ಸ್ಕೊಂಡು ನಾವು ರೈತರು ಯೋಗ್ಯತೆ ಹಾಕಿ ಟೌಲಕ್ಕೆ ನಮಗೆ ಯೋಗ್ಯತೆ ಐತಿ ಅದೇ ಹಾಕೊಂಡು ಬಂದ. ಇಂಥ ಪಟಾಕಿ ರೈತರ ಮುಖಂಡರಿಗೆ ಕಿವಿ ಕೊಡಬೇಡಿ ಅಂತಕ್ಕಂಥ ಕಳಕಳಿ ಅಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಹೆಚ್ಚಿಗೆ ಹೋಗ್ಬೋದು ಅಷ್ಟು ಮಾಡ್ಬೋದು. ಅವಾಗೇನಾಗತ್ತೆ, ಈಗ ಅದು ನೀರಂತೂ ಅದು ಬಂದ್ ಮಾಡಲಿ ಆಯ್ತಾ. ಈಗೇನು ಎಂದು ಈಗ 30 ಕ್ಯೂಸೆಕ್ಸ್ ಭಾಳ ದೊಡ್ಡದಲ್ಲ ನೀವು ಹೇಳ್ದಂಗೆ. ಈಗ ಅವರು ಡ್ರಾ ಮಾಡೋದು ಬರೀ 20 ಕ್ಯೂಸೆಕ್ಸ್, ಈ 21 ಕ್ಯೂಸೆಕ್ಸ್. ಇನ್ನು 30 ಕ್ಯೂಸೆಕ್ಸ್ ಪೂರ್ತಿ ಯಾವಾಗ ಎತ್ತಾರೆ? ಇನ್ನು 25 ವರ್ಷ ನಂತರ ಅವತ್ತಿನ ಜನಸಂಖ್ಯೆಗೆ ಅಲ್ಲಿಗೆ ಇನ್ನು 50 ವರ್ಷದವರೆಗೂ ಹೊಸದುರ್ಗ ತಾಲೂಕು ಇರಬಹುದು ಚಿತ್ರದುರ್ಗ ಜಿಲ್ಲೆಯ, ತರೀಕೆರೆ ತಾಲೂಕು ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ. ಇನ್ನು 30-50 ವರ್ಷಗಳ ಯಾರಿಗೂ ನೀರು ಮುಂದಿನ ಜನಸಂಖ್ಯೆ 50 ವರ್ಷಕ್ಕೆ ಏನು ಮಾಡುವಂತ ಅದಕ್ಕೂ ಸಹ ಸೇರಿಸ್ಕೊಂಡು ಮಾಡಿಂದ ಇದಕ್ಕೆ ಶಾಶ್ವತ ಪರಿಹಾರ. ನನ್ನ ತೀರ್ಮಾನ, ನನ್ನ ಅಭಿಪ್ರಾಯ, ನಮ್ಮೆಲ್ಲರ ಅಭಿಪ್ರಾಯ ಏನು ಅನ್ನಂದ್ರೆ, ಏನು ಅಲ್ಲಿ ಬಲದಂಡೆಯಿಂದ ಸೂರಿ ಅಲ್ಲಿಂದ ಬಂದ್ ಮಾಡಿಸಿ ಇಲ್ಲಿ ಈಗಾಗಲೇ ಭದ್ರಾಚಲಲ್ಲಿ ಹೊಳೆಯಿಂದ ಡ್ಯಾಮಿಂದ ಕೆಳಗಡೆ 1.5 ಕಿಲೋಮೀಟರ್ ದೂರದಲ್ಲಿ ಇಂಟೆಕ್ ವೆಲ್ ಕಟ್ಟಿವರು 12 ತಿಂಗಳು ಅಲ್ಲಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಹೋಗ್ತಾರೆ ಬಂದು ಆದಷ್ಟು ಬೇಗ ಮುಂದೂ ಸಾಕಿರಬೇಕು. ಮುಖಂಡ ರೈತರು ಯಾಕಂದ್ರೆ ನೀವು ನಿಮಗೆ ಹೇಳಿದ್ರೆ ನಿಮ್ಗೆ ಹೇಳಲ್ಲ, ನೀವು ಪಕ್ಷ ಕೂತ್ಕೊಳ್ಳ ನೀವು ಟಿಕೆಟ್ ಕೊಟ್ಟು ಬಿಡ್ತಾರೆ. ನಿಮ್ದು ಟಿಕೆಟ್ ಇಲ್ಲ ಪಕ್ಕಟ್ಟಿಲ್ಲ, ನೀವು ಓಪನ್ ಟಿಕೆಟ್ ನಿಂತು ಯಾವ ಬೇಕಾದ್ರೂ ಯಾವ ಬೇಕಾದ್ರೂ ಕಲ್ಪನಾ ಚಾವಲ್ ಬಗ್ಗೆ ಚಂದ್ರ ಹೋಗ್ಬೋದು. ಹಂಗದಿಯಪ್ಪ ನೀನು ನಮ್ಮ ಜಿಲ್ಲೆಗೆ, ಹಂಗ ನಿಮ್ದು ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಈ ವಿಷಯವನ್ನು ಇಲ್ಲಿಗೆ ಮೊಟಕುಗೊಳಿಸಿ, ಇನ್ನು ಯೂರಿಯಾ ಬಗ್ಗೆ ದುಸ್ವಾರ್ಥ ತಂದು ಬರ್ತೈತಿ. ಯೂರಿಯಾ ಕಾಂಗ್ರೆಸ್ ಕೈಯವರು ಕಾಸತ್ತೆ. ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟವರು ಎಷ್ಟು ವ್ಯಕ್ತಿ ಹೆಸರಾಗೋಲ್ಲ ಕೊಟ್ಟಂತ ಸೂರ ನಮ್ಮ ತಾಲೂಕಿನಲ್ಲಿ ಎಲ್ಲಾದ್ರೂ ಒಂದೇ ಒಂದು ಚೀಲ ಯಾರಾದ್ರೂ ನಮ್ಮ ಬಿಜೆಪಿ ನಾನಿರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ಯಾರಾದ್ರೂ ಒಂದೇ ಒಂದು ಚೀಲ ಕಾಸು ಅಂತ ಇಲ್ಲಿ ಮಾಡುವಂತ ರುಜುವಾತು ಮಾಡಿದ್ರೆ ಇದೇ ದೇವಸ್ಥಾನ ಬಂದು ಅವ್ರು ರುಜುವಾತು ಮಾಡುವ ದಿವಸನೇ ಶನಿವಾರನೇ ಬಂದು ದೇವ್ರ ಪೂಜೆ ಮಾಡಿಸಿ ನಮ್ಮ MLA ರಾಜೀನಾಮೆ ಕೊಟ್ಟಿರ್ತಾನಪ್ಪ. ಇದಕ್ಕಿಂತ ಇನ್ನೇನ್ ಮಾಡಕ್ಕೆ ಹೆಚ್ಚಿದ ನಾನು ಹೇಳ್ತೇನೆ. ಹಬ್ಬ ಹೊರಗಿರೋ ನಿಜ. ಕೇಂದ್ರ ಸರ್ಕಾರ ದೂಷಣೆ ಮಾಡಿದ ಎರಡನೇದು, ಕೇಂದ್ರ ಸರ್ಕಾರ ನಮಗೆ ಕಳಿಸ್ಬೇಕಾಗಿತ್ತು, ಎಷ್ಟು ಕಳಿಸಿಲ್ಲ, ಅದು ಒಂದನೇದು. ಎರಡನೇದು ಬರೇನೋ ಕೇಂದ್ರ ಸರ್ಕಾರ ದೂಷಣೆ ಮಾಡೋಕ್ಕಲ್ಲ, ಸ್ಪಷ್ಟಿಸಿದ್ರು ನಾವು ಹೇಳ್ಬೇಕಾತಿ. ಒಂದನೇದು ಅದು. ಎರಡನೇದು ಇದು ಸಾಕಷ್ಟು ಹೆಚ್ಚಿ 4 ತಿಂಗಳು ಹೋದ ವರ್ಷ 124 ತಿಂಗಳು ಒಂದು ನನಗೆ ಮಳೆ ಬೀಳ ಹಚ್ಚ ವರ್ಷ. ಈ ವರ್ಷ 4 ದಿನದಿಂದ ಒಂದು ದಿವಸ ಮಳೆ ಇಲ್ಲದಂತ ದಿವಸ ಇಲ್ಲ. ಹಂಗ ಹೆಚ್ಚು 2 ಲಕ್ಷ ಹೆಕ್ಟೇರ್ ಜಮೀನನ್ನ ರೈತರು ಹೆಚ್ಚು ಮೆಕ್ಕೆಜೋಳ ಹಾಕಿದ್ದಾರೆ. ಇದ್ರ ಜೊತೆಗೆ ಮಳೆ ಹೆಚ್ಚಾಗಿಂದ ರೈತರು ಕೆಂಪು ನಾವೇನು ಹುಡುಗಿ ಚೆನ್ನಾಗಾಗಲಿ ದೌಡಾಗಲಿ ಅಂತ ಬಿಸ್ಕತ್ತು ಹಣ್ಣು ಕೊಡ್ತಿರೋ ನೀವು, ಹಂಗೆ ಜನ 2 ಪಟ್ಟು ಹಾಕಿದ್ರೆ ಸಾಕು ರೋಗ ಬರ್ತದೆ ಅನ್ಕೊಂಡು ಯಾರು ಕೇಳಲ್ಲ. 3-4ನೇ ಪಟ್ಟು ಹಾಕೋದ್ರಿಂದ ಒಂದು ಅಭಾವ ಆಗಿತ್ತು. ಇವೆರಡೂ ಕಾರಣ. ಜೊತೆಗೆ ನಮಗೆ ಎಷ್ಟು ಕಳಿಸ್ಬೇಕು ಇನ್ನು ಒಂದು ಲಿಸ್ಟ್ ಪಟ್ಟೈತಿ ಇಲ್ಲ ಐತಿ. ಮೊನ್ನೆ ದಿವಸ ನಾವು 31ನೇ ತಾರೀಕು ಏನು ಸಿದ್ದರಾಮಯ್ಯನವರು ಪ್ರತಿ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ತೇವೆ ಅಂತ 31ನೇ ತಾರೀಕು 4 ಗಂಟೆಗೆ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರನ್ನ ಕರೆದಿದ್ರು. ನಮ್ಮ ಜಿಲ್ಲಾ ಮಂತ್ರಿದ್ರು. ಅವತ್ತು ಈ ಚೀಟಿ ನಮ್ಮ ಕೈ ಕೊಟ್ಟು ಮೈ ಬಿಡಿದ್ರು. ಎಷ್ಟು ಬರಬೇಕಿತ್ತು, ಇನ್ನು ಎಷ್ಟು ಬಂದಿಲ್ಲ, ಇನ್ನೇನೇನು ಸಮಸ್ಯೆ ಆಗಿದೆ ಅಂತ ಪ್ರತಿಯೊಂದನ್ನು ವಸ್ತು ಸ್ಥಿತಿ ಮುಖ್ಯಮಂತ್ರಿ ಸರ್ಕಾರ ಕೊಡಬೇಕು. 1,60,000 ಮೆಟ್ರಿಕ್ ಟನ್ ಅನ್ನು ಕಮ್ಮಿ ಕೊಟ್ಟೈತಿ. ಇಲ್ಲಿವರೆಗೆ ಎಷ್ಟು ಕೊಡ್ಬೇಕಿತ್ತು ಅಷ್ಟು. ಎರಡನೇ ನನ್ನ ಪ್ರಶ್ನೆ, ಇದು ಏನೇನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯವರು 21 ಜನ ಲೋಕಸಭಾ ಸದಸ್ಯರು, 3 ಜನ ನಾಡಿನ ಮಾರಿ ಮುಖ್ಯಮಂತ್ರಿಗಳಿದ್ದಾರೆ, 4 ಜನ ಕೇಂದ್ರ ಸಚಿವರಿದ್ದಾರೆ. ಅವರೇನು ಬಾಳೆಹಣ್ಣು ತಿಂತಾರ? ಬಾಳೆಹಣ್ಣು ತಿಂತ ಕುಂತಾರ? ಏನೇನೋ ಮಾಡ್ಕೊಂತ ಕುಂತಾರ? ಅವ್ರಿಗೆ ಅರಿವಿಲ್ವಾ? ನಾಡಿನ ಸಮಸ್ಯೆ ಗೊತ್ತಿಲ್ವಾ? ಪರಿಸ್ಥಿತಿ ಗೊತ್ತಿಲ್ವಾ? ಆ 3 ಜನ ಮುಖ್ಯಮಂತ್ರಿಗಳಿಗೆ
ಈ 4 ಜನ ಭಾಷಣ ಮಾಡ್ತಾರಲ್ಲ, ಇವ್ರು ಗೊತ್ತಿಲ್ಲ ಅವರಿಗೆ. ಇಂಥ ಕಪಳ ನಾಟಕವನ್ನು ಮಾಡೋದು ಬಿಟ್ಟು ನೀವು ನಿಜವಾಗೂ ಜನಪ್ರತಿನಿಧಿಗಳಿಂದ ಗೆದ್ದು ಪಕ್ಷಾತೀತವಾಗಿ ನೀವು ತೀರ್ಮಾನ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಕೊಡ್ತಕ್ಕಂಥದ್ದು ಏನು ದೊಡ್ಡದಲ್ಲ. ಎಲ್ಲೆಲ್ಲಿಗೋ ಸಮುದ್ರಕ್ಕೆ ಹಾಕೋಷ್ಟು ಕೊಡ್ತಾರೆ, ಇವತ್ತು ಮೀನಿಗೆಲ್ಲ ಹಾಕಿ ಅಷ್ಟು ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟು ವೈರತ್ವವನ್ನು ಕೇಂದ್ರ ಸರ್ಕಾರ ಸಾಧಿಸಬಾರ್ದು. ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿ, ಲೋಕಸಭೆ ಇರ್ತಕ್ಕಂಥ ಗಮನ ಹರಿಸಿ ಆದಷ್ಟು ಬೇಗ ನಮ್ಮ ರಾಜ್ಯಕ್ಕೆ ಔಷಧಿರ್ತಕ್ಕಂಥ ಯೂರಿಯಾ ಕಳಿಸ್ತಕ್ಕಂಥ ಒತ್ತಡವನ್ನು ಎಲ್ಲ ಮುಖಂಡರು, ಲೋಕಸಭಾ ಸದಸ್ಯರು ಅವ್ರು ಮಾತ್ರ ಸಹ ನಾವೇನು ಮಾಡೋಕ್ಕಾಗಲ್ಲ, ಅವರೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತಾರೆ. ಯಾಕೆ ಅಂತಂದ್ರೆ ಇವತ್ತು ನಿಮಗೆ ಗೊತ್ತೈತಿ, ನಮ್ಮ ಕೈಲಿ ಅಂದ್ರೆ ಏನೇ ಸಿದ್ದರಾಮಯ್ಯ ಪತ್ರ ಬರ್ದಂಗಂದ್ರು ಕರ್ನಾಟಕ ಅಂದ್ಕೊಳ್ಳೆ ಟಕ್ಕನ್ನು ಕಸ ಬಿಟ್ಟು ಹೋಗುತ್ತೆ. DK ಶಿವಕುಮಾರ್ ಈ ಕಡೆ ಬಿಟ್ಟು ಹೋಗುತ್ತಪ್ಪ. ಅದೇ ಅಧಿಕಾರದಲ್ಲಿರ್ತಕ್ಕ ಜೋಶಿ ಇವತ್ತು ರೈಟ್ ಪ್ರಧಾನಮಂತ್ರಿಗೆ, ಶೋಭಾಕರಂದ ಲೆಫ್ಟ್, ಸೋಮಣ್ಣ ರೈಟ್, ಇನ್ನೊಬ್ಬ ಬ್ಯಾಕ್. ಇನ್ನೊಬ್ಬ ಅಂತಾರಪ್ಪ ಅವರು ಜೋಶಿ ಆತು, ಸೋಮಣ್ಣ ಆತು, ನಮ್ಮ ಶೋಭಕ್ಕ ಆತು, ಕುಮಾರಸ್ವಾಮಿ. ಮತ್ತೆ ಇವರೆಲ್ಲ ಎಲ್ಲರೂ ಬಾಯ್ಬಿಟ್ಟಾರನಪ್ಪ. ಎಷ್ಟು ನೈಷತ್ ಯಾಕೆ ಅಂತ ಅನ್ಕೊಂಡ್ರೆ ಇದು ದೇಶದ ರಾಜಕೀಯ ಬಿಡಬೇಕು. ಬಿಡದೆ ಹೋದಂಗಂದ್ರೆ ಅವ್ರಿಗೆ ದ್ವೈತ ಶಾಪ್ ತಟ್ಟೇ ತರುತ್ತೆ. ಇದಕ್ಕೆ ನಾನೇ ಸಾಕ್ಷಿ, ನೀವೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮಲ್ಲಂತೂ ನನಗೆ ಗೊತ್ತಿದ್ದಂಗೆ ಆದಷ್ಟು ನಾವು ನೀಡ್ತೇವೆ. ಬಫರ್ ಸ್ಟಾಕ್ ಅನ್ನ ಫೆಡರೇಷನ್ ಸರ್ಕಾರದಿಂದ ಹೆಚ್ಚು ಗೊತ್ತಾಗ ಶಿವಮೊಗ್ಗದಲ್ಲಿ ಇನ್ನೂ ನಾನು ಎಲ್ಲ ಮಲೆನಾಡಿನಿಂದ ನಾಟಿ ಹೋಗ್ತೇವೆ. ಶಿವಮೊಗ್ಗ ಜಿಲ್ಲೆಯಿಂದ ನಾವು 150-200 ಲಾರಿ ಲೋಡನ್ನ ತೋರಿಸ್ಕೊಂಡು ನಮ್ಮ ನ್ಯಾಮತಿ ಭಾಗ ಆ ಕಡೆ ಶಿಕಾರಿಪುರ ತಾಲೂಕು ಸ್ವರ್ಭ ಆ ಕಡೆಗೆಲ್ಲ ಕೊಟ್ಟಿದ್ದಾರೆ ಅಧಿಕಾರ. ಕಮಿಷನ್ ಮಾಡಿ ಮುಂಚೆಲ್ಲ ಜೇಡಿಗಳು ಹ್ಯಾಂಡಲ್ ಮಾಡ್ತಾ ಇದ್ರು. ಈ ಕಮಿಷನ್ ಲೆವೆಲ್ ಅಲ್ಲಿ ಮಾಡ್ತಕ್ಕಂಥ ಕಾಸಂತೆ ಹೋಗ್ತಾ ಮಿತಿಯಲ್ಲಿ ಎಲ್ಲ ಅಧಿಕಾರ ಅದಾಗ್ತಾ ಇಲ್ಲ. ಕಾಸಂತೆ ಅಂತೂ ಮಾರಿಲ್ಲ. ಆದಷ್ಟು ಇನ್ನೂ ಏನು ಅವಶ್ಯಕತೆ ಖಂಡಿತ ನೀರನ್ನ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇನ್ನು ಅನಿವಾರ್ಯ ಒಂದು 10 ಮುಗಿಸ್ಬಿಡ್ತೇನೆ. ಯಾಕೆಂದ್ರೆ ನಮ್ಮ ಹೊಟ್ಟೆಯಾಗಿದೆ ತೋಡ್ಕೆಂದ್ರೆ ನಿಮ್ಗೆ ಆರೋಗ್ಯ ಸರಿಯಾಗೋದು. ಕೇಳಿ ತಡಿಯದ ಅಳಿಗೆ ಬರ್ತಾನೋ. 3ನೇ ವಿಷಯ ಏನಪ್ಪ ಅಂದ್ರೆ ನಮ್ಮ ಮುಖಂಡರು ನಮ್ಮ ತಾಲೂಕಿನಲ್ಲಿ ರಸ್ತೆಗಳ ಬಗ್ಗೆ ಪ್ರಚಾರ ಕೊಟ್ಟಾರೆ. ಏನ್ ಕೊಟ್ಟಾರೆ ಅಂತ ಹಿಡ್ಕೊಳ ಹೆದ್ದಾರಿ ತಡೆ ಅಂತ ಟೈಲ್ಸ್ ಕೊಟ್ರು. ನಮ್ಮ ಮುಸಲ್ಮಾನ್ ಬಾಂಧವರು ಹೊಟ್ಟೆ ಡಿಸೈನ್ಸ್ ಅನುಕೂಲ ಮಾಡಿಕೊಟ್ರು. 2ನೇದು ಎಲ್ಲೂ ರಸ್ತೆ ಓಡಾಡಂಗಿಲ್ಲ, ಎಲ್ಲ ಗುಣಿ ಇದ್ದಾವೆ. 2,000 ಗುಂಡಿ ಬಿದ್ದವ್ರು ಏನು ಸಿಕ್ಕಿರೋರು ನಿಜವಾಗಿ ಯಾವ ಮೇಷ್ಟವ್ರಿಗೆ ಪಾಠ ಆಡೋ ಗೊತ್ತಿಲ್ಲ. ಸ್ನೇಹಿತರೆ, ಬ್ರದರ್ 2,000 3,003 ಗುಂಡಿ ಬಿದ್ದಾವೆ. TGಹಳ್ಳಿಯಿಂದ ಮನೆ ಬಂದವರು ನಮ್ಮ ಶಿವಮೊಗ್ಗ ಬಾರ್ಡರ್ನಾಗ ಅಂತಕ್ಕಂಥದ್ದು ನಿನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಜ ಒಪ್ಕೊಂತೇವೆ. 3,300 ಬಿದ್ದಾವೆ. ಅವ್ರನ್ನೂ 1,000 ಸುಳ್ಳು ಹೇಳಿದ್ದಾರೆ. ಅದನ್ನ ತಿದ್ದುಕೇಳಿ ಅಂತಕ್ಕಂಥ ಮಾತು ಹೇಳಿ ಇವತ್ತೇನು ಕೂಸು ಅಂತಿರಲ್ಲ. ಇವತ್ತು ನನ್ನಲ್ಲಿ ಬಾತ್ರೂಮ್ ಹೋಗಿದ್ದೆ. ನಮ್ಮ ಮಹೇಶ್ ಮಿನಿಸ್ಟರ್ ಮಗ ನಾಗಣ್ಣ ಬಂದ ಅಲ್ಲಿಗೆ. ಎಲ್ಲಿಗೆ? ನಾನು ಅಲ್ಲಿ ಹೋದಂಥ ಭಟ್ರ ಮನೆಗೆ. ಏನ್ರಿ ನಮ್ಮ ಕುಂದು ಕೆರೆ ಮೇಲೆ ಗುಂಡು ಜನ ಬೈತಾರೆ, ಅದನ್ನೇನ ಮಾಡಿ ಸರಿ ಮಾಡಿಸೋ ಮಾರಾಯ ಅಂದ. ಕುಂದು ಸಾಸವಳ್ಳಿ ಭಾಗದಲ್ಲಿ ನಮ್ಮ ಚಂದ್ರನ ಐತಿ, ಇಲ್ಲಿ ಇವೆಲ್ಲ ಬರ್ತೀರಿ ಹೇಳ್ತಾ ಚಂದ್ರನ. ಅಲ್ಲೂ ಸಹ ಈಗ 5 ವರ್ಷ ಆಯ್ತು. ಇಲ್ಲೆಲ್ಲ ಗುಂಡು 3,003 ಗುಂಡೆಲ್ಲ ಹೆಂಗಾರ ಹೋಗ್ಬೋದು. ಅಲ್ಲಿ ಬಾವಿನೇ ಬಿತ್ತು. ಬಾವಿ ಸಾಸವಳ್ಳಿಂದ ನಲ್ಲೂರಿಗೆ ನಡ್ಕೊಂಡು ಹೋಗಂಗಿಲ್ಲ, ಆನೆನಾಗೂ ಹೋಗಲ್ಲ, ಕುದುರೆನಂತೂ ಹೋಗಕ್ಕಾಗದೇ ಇಲ್ಲ. ಇದು ಯಾರನ್ನಪ್ಪ ಪ್ರಾರಂಭ ಮಾಡಿದ್ದೀನಿ? ಇದಾಕ ಸಾಸವಳ್ಳಿಯಿಂದ ನಲ್ಲೂರು ಇರ್ಬೋದು, ಕೂಲಮಿಯಿಂದ ಕುರ್ಕಿ ಇರ್ಬೋದು, ಹೊನ್ನಾಳಿ ದಾರಿಕೊಪ್ಪದಿಂದ ಹಿಡಿದು ನಮ್ಮ ಕತ್ರಿ ಇರ್ಬೋದು, ನಮ್ಮ ಚೀಲೂರು ಕೆರೆವರಿ ಮೇಲೆ ಫ್ರಾನ್ಸಿಸ್ ಅವರೇ 1 ಕಿಲೋಮೀಟರ್ ಹಿಡ್ಕೊಂಡಲ್ಲ, ಟೆಂಡರ್ ಆಗೈತಿ. ನಾವು ಗುಂಡೂರು ಮುಚ್ಚಂಗಿಲ್ಲ, ನಾವು ಮುಟ್ಟೋಕೆ ಬರಲ್ಲ. ಅದು ಫ್ರಾನ್ಸಿಸ್ ಬೇರೆ ಕಂಪ್ನಿಯಾಗ ಐತಿ. ಈ ಕೆರೆ ಎಕರಣಿ ನಗಣ ಎಕರಣಿ ಬರ್ರಿ ನೀನೇನು ಬೈತಾ ಇಲ್ಲಲ್ಲ ಅವ್ರಿಗೆ ಹೇಳೋದು ನಾನು. ಇದು ಸಹ ನಮ್ಮ PW ಕೈಯಾಗಿಲ್ಲ. ಫ್ರಾನ್ಸಿಸ್ ಅಂತ ಅದೇ ಅಂತ PW ನಿಗಮದು. ಅವ್ರಿಗೆ ಹ್ಯಾಂಡ್ ಓವರ್ ಇಂದ ನಾವೇನು ಮುಟ್ಟಕ್ಕಾಗಲ್ಲ. ಮುಟ್ಟಲೇಬೇಕು ಅಂದ್ರೆ ಕೊನೆ ನಾಗಣ್ಣ ಹೇಳ್ತಮ್ಮ, ನೀನು ಯಾರ್ಕೊಂಡು ಜಲ್ಲಿ ಮಣ್ಣು ಹಾಕ್ಸು, ಫೋನ್ ಮಾಡು, ನಮ್ಮ PS ಶಿವರಾಜ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಫೋನ್ ಪೇ ಮಾಡಪ್ಪ ಅಂತೆ. ನಾವು ಸ್ವಂತಕ್ಕೆ ಮಾಡಿಸ್ಬೋದೇವಿನ ಅದಕ್ಕೆ ನಾವು ಇಲಾಖೆಯಿಂದ ಮಾಡಕ್ ಬರಲ್ಲ. ಇದು ಅಷ್ಟೇ. ಕೆರೆ ಮೇಲೆ ಚೀಲೂರು ಸಹ ಮೊನ್ನೆ ರಮೇಶ್ಗೆ ಸ್ವಂತಕ್ಕೆ ಮಾಡಿಸಿರೋದು. ನಿಮ್ದು ಅಷ್ಟೇ ಚಂದ್ರಣ್ಣ, ಅವನೇ ಮಾಡ್ಬೇಕು. ಯಾಕೆಂದ್ರೆ ಅವ್ನು ಟೆಂಡರ್ ಬಿಡತ್ತಿ. ಈಗ ಅವ್ನು ಕೆಲಸ ಮಾಡಬೇಕು ಅಂದ್ರೆ ಅವ್ರು 6 ಕೋಟಿ ರೂಪಾಯಿ ಕಟ್ಟಬೇಕು. ಅವನು 6 ಕೋಟಿ ರೂಪಾಯಿ ಕಟ್ಟಿದ ರಿಟರ್ನ್ ಕಟ್ಬೇಕು. 6 ಕೋಟಿ ಕಟ್ಟಕ್ಕೆ ಅವ್ನು ಪಾಪಡ ಬಳೆ ಅಂತ ಹೇಳಿ ಬಿಜಾಪುರದಲ್ಲಿ
6 ರೋಡ್ ಹಿಡ್ಕೊಂಡು ನಮ್ಮ ತಾಲೂಕಿನಾಗೆ ಈ 3 ಕುಂದೂರು, ಕುರ್ಕಿ, ನೆಲ್ಲೂರು, ಸಾಸವಳ್ಳಿ ಮತ್ತು ಮಾರಿಕೊಪ್ಪಟ್ಟು, ಕತ್ತಗಿ. ಹರಿಹರ ತಾಲೂಕಿನಾಗೆ ಮಲೆಬೇರು ಟು ಜಿಗಳಿ, ಆಮೇಲೆ ನಂದಿಗಾವಿ, ಈಗ ನಂದಿ ಅಲ್ಲಿ 3 ಹಿಡ್ಕೊಂಡು ಅವ್ರೆಲ್ಲವೂ ನಿಂದೆ ಸಬ್ಜೆಕ್ಟ್ ಇದು. ಕೂತ್ಲ ಆಮೇಲೆ ನಿನ್ ಪ್ರಶ್ನೆ. ಈ ಪರಿಸ್ಥಿತಿಯಿಂದ ಇದೆಲ್ಲ ಯಾರು ಮಾಡಿದ್ದು, ಯಾವಾಗ ಆಗಿದ್ದು, ಯಾರ ಕಾಲ ಆಗಿದ್ದು? ಅವರು ಮಾಡಿದ ಪಾಪದ ಕೂಸಲ್ಲಿ ಪಾಪದ ಮಗ. ನಿಶ್ಚಯ ಇಲ್ಲ. ಸ್ವಂತ ನನ್ನ ಮನೆ ಗೊಲ್ಲಡಿ ಕ್ರಾಸಿಂದ ಶಿವಮೊಗ್ಗ ಬಾರ್ಡರ್ ಮಲ್ಲಾಪುರವರೆಗೂ 363 ಸ್ಟ್ರೀಟ್ ಕಂಬ ಹಾಕಿದ್ದಾರೆ. ಕಂಬ ದುಡ್ಡು ತಗೊಂಡ್ಬಿಟ್ರು, ಇವರು ತಗೊಂಡ್ರು. ಇವತ್ತವರೆಗೂ ನನ್ನ ಮನೆ ಮುಂದೆಯ ಇವತ್ತಿನವರೆಗೂ ಲೈಟ್ ಆನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕಬ್ಬಣ ಕಟ್ಟಿದ್ದಾರೆ, ತುಗ್ಗಿದಾವೆ ಹಾಕಂದ್ರೆ 10 ಸರಿ ನಾನು ಎಲ್ಲೇ ಕ್ವಶನ್ ಹಾಕಿ ನಮ್ಮ ಲೋಕಸಭಾ ಸಚಿವರು ಜಾರಕಿಹೊಳಿ ಸಾಹೇಬರಿಗೆ ಡಿಪಾರ್ಟ್ಮೆಂಟ್ಗೂ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀನಿ. ಕ್ಯಾನ್ಸಲ್ ಮಾಡಿ ಸತ್ತೋಗುವಂತ ಹೇಳ್ಕೊಂಡು ಸಾಧ್ಯ ವಿಷಯ ಕೊಡ್ತೇನೆ ನೀನು, ಅವೆಲ್ಲ ಗೊತ್ತಿಲ್ಲ, ಕ್ಯಾನ್ಸಲ್ ಮಾಡಪ್ಪ ಅಂತ ಈ ಸರಿ ಅಂತ ಅವ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ರೀಟೆಂಡ ಕರಿಬೇಕು. ಅಲ್ಲಿಯವರು ಯಾವನ ಮುಟ್ಟಕ್ಕೆ ಬರಲ್ಲ. ಇದು ಸಾಕ್ಷಿ. ಇದಕ್ಕೆ ಏನು ಹೇಳ್ತೀಯಪ್ಪ ನೀನು? 202 ಗುಂಟೆ ಎಲ್ಲ ಇನ್ನೊಂದು 300,000 ಗುಂಟೆ ಜಾಸ್ತಿ ಅದು ಒಪ್ಕೊಂಡನಿ. ಈ 7 ಕೆಲಸ ಮಾಡಿದಲ್ಲ, 7 ಎಷ್ಟು ಸರ್? ಇವ 3 ಬಳೆವು, 2 ಫ್ರಾನ್ಸಿಸ್ನವು, ಕುಂದೂರು ಕೆರೆ ಮತ್ತು ಚಿನ್ನೂರು ಕೆರೆ, ಇನ್ನುಳಿದು ನಮ್ಮನೆ ಮುಂದಿಂದು ಇವೆಲ್ಲ ಮತ್ತೆ ಮಾಡಿ ಅರ್ಧಬರ್ಧ ಮಾಡಿ ಏನ್ ಮಾಡಬೇಕು ಮಾಡ್ಕೊಂಡು ಈಗ ನಿಲ್ಸಿದ್ಯಲ್ಲ, ಇದಕ್ಕೆ ನೀನು ಹೊಣೆಗಾರ, ನಮ್ಮ ಸರ್ಕಾರ ಹೊಣೆಗಾರ. ನೀನೊಬ್ಬ ಶಾಸಕ ಇದ್ದಂತ ಎಲ್ಲ ಅನುಭವ ಐತಿ, ಮಂತ್ರಿ ಬಗ್ಗೆ ಕುಚ್ಚೋದ್ ಅನುಭವ ಐತಿ, ಇನ್ನೊಂದು ಕೂಡ ಎಲ್ಲ ಅನುಭವದಿಂದ ಇದಕ್ಕೆ ನಾನು ಹೊಣೆಗಾರನೋ ನಮ್ಮ ಸರ್ಕಾರನೋ ನೀವು ಹೊಣೆಗಾರ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕು. ಇನ್ನು ಮುಂದೆ ಇದೇ ನೀವು ನಮ್ಮ ಪಕ್ಷದ ಬಗ್ಗೆ ಆಗಲಿ, ನಮ್ಮ ತಾಲೂಕಿನ ಕಾರ್ಯಕ್ರಮದ ಬಗ್ಗೆ, ನಮ್ಮ ಕಾಮಗಾರಿ ಬಗ್ಗೆ ಏನಾದರೂ ಬಾಲ ಬೀಸ್ತೆ ಅನ್ಕೊಂಡ್ರೆ ನಾನು ನಿಮ್ದು ಹುಟ್ಟು ಇದು ಇಲ್ಲೇ ನಾನು ಓಪನ್ ಕೇಳ್ತೀನಿ. ಯಾವತ್ತಾರು ಒಂದು ಶುಕ್ರವಾರ ಇಲ್ಲೇ ಇಟ್ಕೋಣ. ನನ್ನ ತಪ್ಪಿದ್ರೆ ನಿಮ್ಮ ಮುಂದೆ ಕೈ ಮುಗಿ ಶರಣಾರ್ಥಿ ಕಾಯ್ಬಿದ್ದು, ಅವ್ರ ತಪ್ಪಿಂದ ಹೌದಪ್ಪ ನಾನು ತಪ್ಪಿಂದ ನಾನು ಹೇಳಿದ್ದೆ, ಇದು ನನ್ನ ಕಾಲದಾಗಿದ್ದೇನೆ, ಈಗ ಹಿಂದಿಂದ ಸ್ಥಾನಿಕ ಒಪ್ಪಿಗೆಬೇಕು, ಇಲ್ಲದೆ ಹೋದ್ರೆ ಗಂಟು ಮುಟ್ಟಿಗೆ ಇರಬೇಕು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಈ ರಸ್ತೆ ಬಗ್ಗೆ ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇದಷ್ಟೇ ಅಲ್ಲ, ಇವತ್ತು ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಯ್ತು 10 ನಿಮಿಷ ಐಸಿಯುನಾಗ ಐತಿ, ಇಲ್ಲೇ ಐತಿ ನಮ್ಮ ಪಕ್ಷ ಐಸಿಯುನಾಗದಂತೆ. ಮಾಲಿಕ ನಮ್ಮ ಪತ್ರಿಕಾ ಮಿತ್ರದಲ್ಲಿ ನೀವು ತಪ್ಪು ಅಂತ ಹೇಳಲ್ಲ ಅವ್ರಿಗೆ. ನಮ್ಮ ಸರ್ಕಾರ ಐಸಿಯುನಾಗ ಐತಂತೆ, ಅವ್ರ ಸರ್ಕಾರ ಪೋಸ್ಟ್ ಮಾರ್ಟಮ್ ರೂಮ್ನಾಗ ಐತಿ. ಪೋಸ್ಟ್ ಮಾರ್ಟಮ್ ರೂಮ್ನಾಗೆ ಅದ್ರ ಬಗ್ಗೆ ಎಚ್ಚರಿಕೆ ಹೊರತಕ್ಕಂಥ ಮಾತಾಡಿ ಸಂದೇಹಕ್ಕೆ ಇಚ್ಛೆ ಪಡ್ತೇನೆ. ಸುಮ್ಮನೆ ನಮ್ಮ ಕೆಳಗೆ ಹೋಗ್ಬೇಡ ನೀವು, ಸುಳ್ಳು ಅಪಪ್ರಚಾರ ಮಾಡಿ. ಏನ್ ತಿಳ್ಕೊಂಡಿದ್ ನೀವು ನಂಗಂದ್ರೆ ಮರಾಠೆಗೆ ಒಂದು ಇದೈತಿ, ಜೂಟ್ ಬೋಲೆ ರೋಟೀನ್ ಬೋಲು, ಸುಳ್ಳು ಹೇಳ್ಬೇಕು ಅಂದ್ರೆ 10 ಪಟ್ಟು ಹೇಳ್ಕೊಂತ ಹೋಗ್ಬೇಕಂತೆ, ಅದೇ ನಿಜ ಬಿಡ್ತಂತೆ. ಹಂಗೆ ನೀನು 10 ಪಟ್ಟು ಅಲ್ಲ 2,000 ಪಟ್ಟಿ ತೂತದ ಅಂತ ಹೇಳಿದ, 2,000 ಪಟ್ಟು ನೀ ಸುಳ್ಳು ಹೇಳ್ಕೊಂಡ್ರು ಯಾರು ನಮ್ಮ ಸಾರ್ವಜನಿಕ ನಂಬಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೊನೆಯದು 5ನೇ ವಿಷಯ ನಮ್ದು ಏನಪ್ಪಾ ಅಂದ್ರೆ, ಈ ನಾವು 5 ಗ್ಯಾರಂಟಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ಕೊಟ್ಟದ್ದು ನಿಜ. ಇವತ್ತೇನೇ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇ ಕಮ್ಮಿ ಆಗಿರೋದು ಇಲ್ಲ ಅಂತ ಹೇಳೋದು, ಆದರೆ ಕೊಟ್ಟ ಮಾತನ್ನು ಪರಿಪಾಲಿಸಿದಂತ ಸರ್ಕಾರ ಇಡೀ ಭಾರತ ದೇಶ ಇತಿಹಾಸದಲ್ಲಿ ಸ್ವತಂತ್ರ ಸಿಕ್ಕ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವ ಪಕ್ಷ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿವಲ್ಲ. ಯಾಕೆ ಈ ವಿಷಯ ನಾನು ತಗೊಂಡೆ ಏನಂದ್ರೆ ಮೈಮಣ, ಇವೆಲ್ಲ ಬಿಟ್ರಿ ಕಾರ್ಯಕ್ರಮ ಹೆಂಗೆ ಇದೆ ಸೀಲ್ ಅಂತಲ್ಲ, ಬಿಟ್ರಿ ಕಾರ್ಯಕ್ರಮ ಅಂತ ಐತಲ್ಲಿ. ನಮಗೆ ಬಿಟ್ರಿ ಕಾರ್ಯಕ್ರಮ ಅಂತೀವಿ, 5 ಗ್ಯಾರಂಟಿಗಳು ಬಿಟ್ರಿ ಕಾರ್ಯಕ್ರಮ ಅಂತೀವಿ. ಇದಕ್ಕೆ ನೀವು ಉತ್ತರ ಕೊಡಬೇಕು. ನಮ್ಮ ಬಿಟ್ರಿ ಕಾರ್ಯಕ್ರಮನ ಶಕ್ತಿ ಯೋಜನೆ ಲಿಸ್ಟ್ ಐತಲ್ಲಿ, ನಮ್ಮ ತಾಲೂಕಿನಲ್ಲಿ 1 ಕೋಟಿ ಜನ 1/11/6/2023 31/7 2025 ಓಡಾಡ್ತಕ್ಕಂಥ ಜನ 1 ಲಕ್ಷ ಕಮ್ಮಿ 1 ಕೋಟಿ ಜನ ಹೇಳಿದರು ಬಸ್ಸಲ್ಲಿ ಫ್ರೀ ಆಗಿ. ವಿದ್ಯುತ್ ಶಕ್ತಿ 55 ಕುಟುಂಬಗಳು ಇವತ್ತು ವಿದ್ಯುತ್ ಶಕ್ತಿ ತಗಂತ 55,000. ಈಗ ಬಸ್ನಾಗ ಓಡಾಡಿದ್ರಲ್ವ, ನಿಮ್ಗೇನ ಲಾಸ್ ಆಗೈತಾ? ನಿಮ್ಗೆ ಎಷ್ಟು ಪುಣ್ಯ, ಇಷ್ಟೊಂದು ಮಳೆ ಬೆಳೆ ಬರ್ಬೇಕಾದ್ರೆ ಏನ್ ಗೊತ್ತಾನು? ನಮ್ಮ 5 ಗ್ಯಾರಂಟಿ ಕಾರಣ. ಮೊನ್ನೆ ಮಾಡಿಲ್ಲ ನಾವು 500 ಕೋಟಿ ಮಹಿಳೆಯರು, 500 ಕೋಟಿ ನಮ್ಮ ಕರ್ನಾಟಕದ ಮಹಿಳೆಯರು ಮಾತಾಡಿದ ಓಡಾಡಿದಾಗೆ ಅವ್ರೇನ್ ನಿಮ್ಮಂಗೆ
ಜೋಗ ಜಲಪಾತಕ್ಕೆ ಮ್ಯಾಕ್ ಕುಡ್ಕೊಂಡು ಕುಡ್ದಿಲ್ಲ, ಇನ್ನೊಂದ್ ಕಡೆ ಎಲ್ಲ ರೆಸಾರ್ಟ್ ಹೋಗಿಲ್ಲ. ಎಲ್ಲರೂ ಪವಿತ್ರ ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ನಮ್ದು ಮಂತ್ರಾಲಯ ಇರ್ಬೋದು, ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದ ಅಮ್ಮಮ್ಮ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಮನೆಗೆ ಹೋಗಿರು, ಅವರು ಮನೆಗೆ ಹೋದಪ್ಪ. ಎಷ್ಟಕ್ಕೂ ನೀವು ಸಹಿಸ್ಕೊಳ್ಳ ನನಗೆ ಹೆಂಗಪ್ಪ? ಆಯ್ತಪ್ಪ. ಇದು ಭಾಗ್ಯ ಜ್ಯೋತಿ. ಭಾಗ್ಯ ಜ್ಯೋತಿ ಎಷ್ಟು ಮನೆಗೆ ಐತಿ, ಎಷ್ಟಾಗಿದೆ ಇಲ್ಲಿ ಲೆಕ್ಕ, ಎಷ್ಟು ಕೋಟಿ ಖರ್ಚು ಮಾಡ್ತೇವೆ ನಾವಂತೆ. ಪ್ರತಿ ವರ್ಷ 52,000 ಕೋಟಿ ರೂಪಾಯಿ ಆಯವ್ಯಯದಲ್ಲೇ ತಂದಿಡ್ರಿ. ಏನೇದು ಈ ಫ್ರೀ ಕರೆಂಟ್ ಬಂದಾಗೆ ಹೋಗಿ ಹುಡುಗರು ಮೊನ್ನೆ ಉಳೆ ಮಾಡೋದು ಕರೆಂಟ್ ಚಾರ್ಜ್ ಬರ್ತದೆ ಮಲಿಕಳ. ನೀವೇನು ಇದ್ದಂತಾರಪ್ಪ ಓದಿಸ್ತೀರಿ, ಒದ್ಗಾರ ಮುನ್ನೆ ಅಂತೀರಿ. ಪಾಪ ಇಲ್ಲ ಕರೆಂಟ್ ಚಾರ್ಜ್ ಬರ್ತದೆ ಮಲಿಕಳ 8 ಗಂಟೆಗೆ 9 ಗಂಟೆಗೆ ಉಂಟು ಕೂಡ ಮಣಿಕೆ ಅಂದರು. ಈಗ ತಮ ನಾವಂತೂ ಮಲಿಕಂತೇವೆ, ನಿನ್ಗಂತೂ ಉಣ್ಣ ಬಿಡಿಸಿ, ನೀನು ಎಷ್ಟೇ ತರ ಓದ್ಕೆ ಮಲಿಕಂತ ಅಂತ ಹೇಳ್ತಾರೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ ಆತ. ನಾವು ಎಲೆಕ್ಷನ್ಗಿಂತ ಮುಂಚೆ ಕಂಗ್ಲಿ ಷಣ್ಮುಖ ಪ್ರಧಾನ ಇಲ್ಲಿ ಕೆಂಗಲ್ ಹೋಗಿದ್ವಿ. ಹೋಗ್ದು ಎಡಗಡಿಗೆ ಒಂದು ಮನೆಗೆ ಜೀವನ ಮಾಡ್ತಾರೆ, ಹಾಲು ಕರ್ಕಂತ ಸೊಳ್ಳೆ ಪರ್ದೆ ಹಾಕಿದ್ರು ನೋಡಿದ್ಯಾ? ನೀನೇ ಕರ್ಕೊಂಡಿದ್ದೆ ಸೊಳ್ಳೆ ಪರ್ದೆ ಯಾಕೆ ಅಂದ್ರೆ ಸೊಳ್ಳೆಗಳು ಕಡಿತಾವೆ ದನಗಳಿಗೆ, ಹಾಲು ಕಮ್ಮಿ ಕೊಡ್ತದೆ ಕಣ್ಣಾರೆ ನೋಡಿದ್ದು ಹೋದ್ರಪ್ಪ. ಈಗ ಅವನಿಗೆ ಬುರ್ರಂಗೆ ಸೈಲೆಂಟ್ ಬಿಡಾನೆ, ಬರೋರಂಗೆ ಸೊಳ್ಳೆಲ್ಲ ಜಲ್ಲಿ ಗುಬ್ಬಿ ಕಾಗಿಲ್ಲ ಹಂಗೆ ಯಾವ ಸೈಲೆಂಟ್ ಬಿಡಪ್ಪ. ಇದರಿಂದ ಹಾಲು ಉತ್ಪತ್ತಿ ಆಗಿಲ್ವಾ? ರೈತ ಸಬ್ಸಿಡಿ ಸಿಗ್ಲಿಲ್ವಾ? ಆರ್ಥಿಕವಾಗಿ ಶೈಕ್ಷಣಿಕ ಅನುಕೂಲ ಆಗಿಲ್ವಾ? ಇದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಅನ್ನ ಭಾಗ್ಯಕ್ಕೆ ನಾವು 15 kg ಕೊಡ್ತೇವೆ ಅಂತ 5 kg ಹೆಚ್ಚಿಗೆ ಕೊಡ್ತೇವೆ ಅಂತ ಹೇಳಿದ್ವಿ. 10 kg ಕೊಟ್ವಿ. ಇನ್ನು 5 kg ಕೊಡಕ್ಕೆ ನಾವು ರೊಕ್ಕ ಕೊಡ್ರೋ ಪುಣ್ಯಾತ್ಮ ಅಂದ್ಕೊಂಡು ಎಷ್ಟು ದೇಶದ ರಾಜಕೀಯನ ಪಾರ್ಲಿಮೆಂಟ್ನಾಗ ಮಾಡಿರೋ ಮೋದಿ ಮಾಡಿರೋ ಅನ್ಕೊಂಡ್ರೆ ಶಬ್ದ ಬಳಸಬಾರ್ದು. ನಾನು ಅಷ್ಟೊಂದು ನಾವು ಕಂಟ್ರೋಲ್ ಮಾಡ್ಕೊಂಡು ವ್ಯವಸ್ಥೆ ಹೇಳ್ಬಾರ್ದು. ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೀನಿ ಹೆಂಗಂದ್ರೆ ಅಕ್ಕಿ ದುಡ್ಡು ಕೊಡ್ತೇವೆ ಕೊಡಲಿಲ್ಲ. 34 ರೂಪಾಯಿ 10 ಪೈಸಾ ಏನ್ ನಿಮ್ದು ರೇಟ್ ಐತೋ ಅಷ್ಟು ಕೊಡ್ತಾವೋ ಪುಣ್ಯಾತ್ಮ, ಕೊಡ್ತಾರೋ ಪುಣ್ಯಾತ್ಮ ಅನ್ಕೊಂಡ್ರು ಸಹ ಕೊಡ್ಲಿಲ್ಲ. ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಕೊಡ್ತೇವೆ ಅಂತ ಅಧಿಕಾರಿಗಳು ಲೆಟರ್ ಕೊಟ್ರೆ ಏನಾರು ಇವ್ರು ಇಲ್ಲ ಅಂತ ಲೆಟರ್ ಕಳಿಸಿದ್ರು. ಕೊನೆ ತತ್ಸಮಾನ ದುಡ್ಡು ಕೊಟ್ವಿ. 5 kg 34 ರೂಪಾಯಿ 20 ಪೈಸೆಗೆ ದುಡ್ಡು ಕೊಟ್ವಿ. ಅದಾದ್ಮೇಲೆ 18 ಲಕ್ಷ ಮೆಟ್ರಿಕ್ ಟನ್ ಅನ್ನು ಬೇರೆ ದೇಶಕ್ಕೆ ಕಳಿಸ್ಕೊಟ್ರು. ಕಳಿಸೂ ಸಹ ಕೇಂದ್ರ ಸರ್ಕಾರಗಳು ಇನ್ನೂ ಅಕ್ಕಿ ಸುಳಿಯೋಷ್ಟಿದ್ದರಿಂದ ಕೊನೆಗೆ ಅವ್ರು ಸಲಹೆ ಕೊಟ್ಟರು ಯಾವ್ಯಾವ ರಾಜ್ಯ ದುಡ್ಡು ಕಟ್ಕೊಡ್ಬೇಕು. ಈಗ ಆಮೇಲೆ ಒಂದು 6 ತಿಂಗಳಿಂದ ಲೆಟರ್ ಬರೆದು ನಾವು ನಿಮಗೆ 34 ಅಲ್ಲ 22 ರೂಪಾಯಿ ಅಕ್ಕಿ ಕೊಡ್ತೇವೆ ಅಂತ ಬಂದಾದ್ಮೇಲೆ ಈಗ ನಾವು ದುಡ್ಡು ಕೊಟ್ಟು ನಮ್ಗೆ ದುಡ್ಡು ಉಳಿತು 34 ಕೊಡ್ಬೇಕಿತ್ತು 22 ರೂಪಾಯಿದಂಗೆ ಖರೀದಿ ಮಾಡ್ಕೊಂಡು ಪ್ರತಿ ಒಂದು ಮನೆಗೂ 5 kg ಎಕ್ಸ್ಟ್ರಾ ಅಂದ್ರೆ 15 kg ಅಕ್ಕಿ ಕೊಡ್ತಲ್ಲ. ಇದು ನಮ್ಮ ಜನರಿಗೆ ಅನುಕೂಲ ಆಗಿರುವ ಅಂತಕ್ಕಂಥ ಮಾತು. ನಮ್ಮ ವಿದ್ಯಾರ್ಥಿ ಯುವನಿಗೂ ಸಹ 21 ಕೋಟಿ ರೂಪಾಯಿ ಆಯ್ತು. ಇಲಾಖೆ ತಂದು ನಮ್ಮ ಜಿಲ್ಲೆ ಅನ್ನೋದು ಕೊನೆಯದಪ್ಪ. ಇವತ್ತು ಗೃಹಲಕ್ಷ್ಮಿ ಪ್ರತಿ ತಿಂಗಳು ತಾಯಿ ನೀವು ಅರ್ಥ ಮಾಡ್ಕೊಳ್ತಾಯಿ ನಿಮ್ಮ ಮನೆಗೆ ಹಳೆಯ ಕಸ್ಟಮರ್ ದಂಗದ ಚಿಪ್ಪಿ ಹಾಕೋಬೇಡ್ರಿ, ಅವ್ನ ಹಂಗೆ ಬಾಗಿಲಿಕಾಯಿ ಇಟ್ಕೊಳ್ರಿ. ಎಲ್ಲ ವಿರೋಧ ಪಕ್ಷ ಮಾಡೋರು ಇದು ಬಿಟ್ಟಿ ಸ್ಕೀಮು 2000 ಗೃಹಲಕ್ಷ್ಮಿ ಕೊಡ್ತಕ್ಕಂಥದ್ದು ಬಿಟ್ಟಿ ಸ್ಕೀಮ್. ಅದು ಇದರಿಂದ ಹೆಣ್ಮಕ್ಳು ದುಚ್ಚಪ್ ಹೋಗಿದ್ದಾರೆ ಅಂತ. ಅಯ್ಯೋ ನಾನು ಅಲ್ರಿ ಅವ್ನ ಅದೇ ಅವ್ರು ಯಾತಕ್ಕೆ ನಮ್ಮಂಗೆ ಏನಾರ ರಾತ್ರಿ ಎಲ್ಲರ ಕನಸಾಲಿಗೆ ಹೋಗಿ ಕಳ್ದಾರ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಸ್ಕೂಲ್ ಫೀಸ್ಗೆ, ಹೆಚ್ಚಿಗೆ ಮೇಲೆ ಮಂಥನಕ್ಕೆ, ಬಸ್ ಚಾರ್ಜ್ಗೆ ಅಂಥದ್ದು ಕೊಟ್ಟಿರುವಾಗ ಅವ್ರು ಯಾರು ಸಹ 100 ರೂಪಾಯಿನೂ ಮಾಡಿಲ್ಲ. ಇಂಥದಕ್ಕೆ ಬಿಟ್ಟಿ ಸ್ಕೀಮ್ ಅಂತಾರಲ್ಲ, ಊರಿಗೆ ಬಂದರೆ ನೀರಿಗೆ ಬರಲೇಬೇಕು. ಇನ್ನು 3 ತಿಂಗಳಿಗೆ ಯಾರು ಬಿಟ್ಟಿ ಸ್ಕೀಮ್ ಅಂತ ಹೇಳಿಯಲ್ಲ ತಾಯೇ ನಿಮ್ಮ ಮನೆ ಮಕ್ಳಿಗೆ ಬಂದೇ ಬರ್ತಾರೆ. ಅವಾಗ ನೀವು ದಿಟ್ಟುವಾದಂಥ ಉತ್ತರ ಕುದಿಸ್ಕೊಳ್ರಿ. ಹಣ ಲೆಸ್ ಬೇಕು ಪ್ಲಸ್ ಬೇಕು ಅಂತ ಕೇಳ್ರಿ, ಕುದಿಸ್ಕೊಳ್ರಿ, ಟೀ ಕೊಡ್ರಿ. ಹಣ ನಿಮ್ಮ ಪೇಪರ್ ನೀವು ಕೊಟ್ಟಿದ್ದಲ್ಲ ಇದು ನ್ಯಾನ್ ಅಂತ ಕೇಳ್ರಿ. ಆಮೇಲೆ ಹೆಂಗೆ ಮಂಗಳಾರತಿ ಎತ್ಬೇಕು ಮಂಗಳಾರತಿ ಎತ್ತಿ ಕಳಿಸ್ಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಂತಾರೆ. ಯಾಕೆ ಈ ಮಾತು ನಿಮ್ಮಲ್ಲಿ ಇಷ್ಟು ಯಾಕಂದ್ರೆ ನಾವು ಕೊಡ್ತಾ ಇಡೀ ನಾಡಿನ 80 ಭಾಗ ಬೈಲಿ 7 ಕೋಟಿ ಜನಸಂಖ್ಯೆ ಇದ್ದ ಕಡೆ 3.5 ಕೋಟಿ ಹೆಣ್ಮಕ್ಳಲ್ಲೇ 3.5 ಕೋಟಿ ನಾವದು 3.5 ಕೋಟಿ ಹೆಣ್ಮಕ್ಳು ಪೈಕಿ 80% 18 ವರ್ಷ ಪ್ರಾಯವೆಲ್ಲ BPL ಕಾರ್ಡ್ APL ಕಾರ್ಡ್ ಇದ್ದಂತೆ. ಅವರೆಲ್ಲರಿಗೂ 80% ಮಹಿಳೆಯರಿಗೆ ನಾವು 2 ಲಕ್ಷನ ಪ್ರತಿ ತಿಂಗಳು ಕೊಟ್ಟು 2000 ವರ್ಷಕ್ಕೆ 24 ಲಕ್ಷ ಕೊಡ್ತೇವೆ. 24 ಲಕ್ಷ ಪ್ರತಿ ತಿಂಗಳು ಪ್ರತಿ ಮನೆಗೆ 5 ವರ್ಷದಲ್ಲಿ 3 ಕೋಟಿ ಆಕೈತಿ. 6 60 ತಿಂಗಳು 6 ಎಷ್ಟಾಗತ್ತೆ? 1 ಲಕ್ಷದ ಪ್ರತಿ ತಿಂಗಳು 24 ಕೊಟ್ಕೋತೇವಲ್ಲ, ಇದನ್ನು ಕಮ್ಮಿ ಅಮೌಂಟ. ಈಗ ಅವ್ರೇನು ಹೇಳ್ತಾರೆ,
ನಾವು ಸಣ್ಣ ಮೋದಿನೂ ಕಿಸಾನ್ ಸಮ್ಮಾನ್ ಯೋಜನೆಗೆ ನಾಲ್ಕು ತಿಂಗಳಿಗೆ 2,000 4 ತಿಂಗಳಿಗೆ 2,000 12 ತಿಂಗಳಿಗೆ 6,000 ನಮ್ದು 24,000 ಇಷ್ಟಲ್ಲಿ ಯಾರಿಗೆ ಕೊಡ್ತಾರೆ? ನಾವೆಲ್ಲ ಹೆಣ್ಮಕ್ಳಿಗೆ ಕೊಡ್ತೇವೆ. ಇವ್ರು ಕೊಡೋದು ಯಾರಿಗೆ? ಇನ್ನು ಮತ್ತೊಂದು ಕಾಲದಾಗೆ ಈಗ 10 ವರ್ಷ ಕೆಳಗೆ 10 ವರ್ಷ ಹಿಂದೆ ಅವ್ರ ಏನು 11 ವರ್ಷಕ್ಕೆ ಅಧಿಕಾರಕ್ಕೆ ಬಂದ್ರು ಲೋಕಸಭೆಯಲ್ಲಿ, ಅವಾಗೇನು ಖಾತೆ ಮಾಡಿದಂತ ರೈತರಿದ್ರು ಅವರಿಗೆ ಮಾತ್ರ ಕೊಡ್ತಾರೆ. ಇತ್ತೀಚೆಗೆ ಜಮೀನು ಕಡಿದ ರೈತರಿಗಿಲ್ಲ, ವಿಷ ಪಾರಿಕತ್ಮ ಬೈದಕ್ಕೆ ಏನಿಲ್ಲ. ಅವ್ರು ಯಾರು ರೈತರಿಗೂ ಆಪ್ಷನ್ನೇ ಬಿಟ್ಟಿಲ್ಲ. ತೇಜಸ್ವಿ ಬಿಟ್ಟಿಲ್ಲ. ಇದನ್ನು ಕೇಳ್ತಕ್ಕಂಥ ನಾವು ಏನು 21 ಜನ ಮಹಾನುಭಾವರು ಹೆಲಿಕಾಪ್ಟರ್ ಬಿಡ್ತಾರಲ್ಲ, ಅವ್ರಿಗೆ ಯಾರಿಗೂ ಫೀಸೇ ಇಲ್ಲ ಕೇಳಕ್ಕೆ. ನೀವು ಹಂಗೆ ಬಿಡಾಟ ಮಾಡ್ತೇವೆ ಅಂದ್ರಪ್ಪ ಬೇಡನ್ನಲ್ಲ. ವಸ್ತುಸ್ಥಿತಿಯನ್ನ ನೋಡ್ರಿ, ಧರ್ಮ ಕಾನೂನನ್ನ ಅರ್ಥ ಮಾಡ್ಕೊಳ್ರಿ. ನಮ್ಮ ಸರ್ಕಾರ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಮಾಡ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 6,000 ರೂಪಾಯಿ ಏನು ಕೊನೆ ಅಂಕ. ಇದು ಕೊನೆ ಅಂಕದೊಂದಿಗೆ ನಮ್ಮ ನಾಟಕ ಮುಕ್ತಾಯ ಆಗುತ್ತೆ. ಪ್ರೇಕ್ಷಕರು ನಾಳೆ ಇದೇ ರೀತಿ ಬಂದು ಸಹಕರಿಸಬೇಕಾಗಿ ವಿನಂತಿ ಅಂತ ಕೊಡ್ತಲ್ಲ, ನಮ್ದು ಸಹ ಕೊನೆಯ ಅಂಕದ ಭಾಷಣ. ನಾಳೆ ತಾವು ಸಹ ಮುಂದೆ ನಮಗೆ ಸಹಕರಿಸಬೇಕಾಗಿ ಅಂತ ವಿನಂತಿ ಮಾಡಿಕೊಂಡು ಕೊನೆಯ ಅಂಕನೇನಪ್ಪ ಅಂದ್ರೆ, ಚೀಟಿಗೆ ಏನು ತಾವು ಈ ಒಂದು 6 ತಿಂಗಳ ಕೆಳಗೆ ನಾನು ಇದೇ ನನ್ನ ಕೊನೆಯ ಚುನಾವಣೆ ಇಲ್ಲಲ್ಲ ಅಂತ ಹೇಳಿದಿಲ್ಲ ಅಂತ ಇದು ಉತ್ತರ ಕೊಡ್ರಿ ಅಂತ ಕೇಳಿದ್ದಾರೆ. ವಿಶ್ವ ಬೇಕ್ರಿ ಈ ರಾಜಕೀಯ ತೀಟೆ ಐತಲ್ಲ, ಇದು ವಿಶ್ವದಲ್ಲೇ ಇಲ್ಲಂತ ತೀಟ್. ಇದು ನೀ ಎಷ್ಟು ಬಾಟ್ಲು ಕುಡಿದು ನಿಶೆ ಇರಲ್ಲ. ಇದು ಕುಡಿದೇ ಇದ್ದಂತ ನಿಶೆ ಯಾವ್ದಾದ್ರು ಇತ್ತು ಅನ್ನಂಗಡೆ ಅದು ರಾಜಕೀಯ. ನಿನಗೆ ಗೊತ್ತಿಲ್ಲ ಅದು. ನಿನಗೇನು ನಾವಲ್ಲಿ ಜೆ ಎಚ್ ಪಟೇಲ್ ನಾಯಿಗಳು ಅವರನ್ನು ನಾವು ಏನು ಕನ್ನಡಪ್ರಭ ಇದ್ದೀರಪ್ಪ, ಯಾರು ಕೈ ಇರ್ಲಪ್ಪ ಕನ್ನಡಪ್ರಭ ಏನಾಗ್ತೀರಿ ನೀವು? ನೇರ ದಿಟ್ಟ ನಿರಂತರ. ಇವು ದೊಡ್ಡಪ್ಪ ನೇರ ದಿಟ್ಟ ನಿರಂತರ. ಅವರು ಅನುಯಾಯಿ. ನಾನು ಸಹ ನೇರ ದಿಟ್ಟ ನಿರಂತರ. ಎಲ್ಲಿ ಬಂತು ಕೊನೆ ಚುನಾವಣ? ಈ ಪತ್ರ ಬೇಡ. ಈಗೊಂದು 6 ತಿಂಗಳ ಕೆಳಗೆ ನಾನು ಹುಟ್ಟಿದ್ದು ಬೆನಕಳ್ಳಿಯಾಗಿ 48ನೇ ಇಸ್ವಿಗೆ, ವಿದ್ಯಾಭ್ಯಾಸ ಮುಗಿದ್ದು 68ನೇ ಇಸ್ವಿಗೆ. 70ನೇ ಇಸ್ವಿ ನಮ್ಮಣ್ಣ ಗೊಲ್ಗಡಿ ವರ್ಧಪುರ ರಾಷ್ಟ್ರೀಯ ಒಂದು 5 ಎಕರೆ ಜಮೀನು ಕೊಡಿಸಿದ್ರು. ಅವಾಗಲ್ಲಿ ಅವ್ರು ನಮ್ಮಣ್ಣ ಒಂದು ಮಿಲ್ ಹಾಕಿದ್ರು. ಮಿಲ್ ಹಾಕಿ ನಾನು 70ರಿಂದ 75-6ಕ್ಕೆ ಮದುವೆ ಆಗಿದ್ದು. ನಾನು 6 ತಿಂಗಳು ಮಿಲ್ ಕೊಟ್ಟದ್ದು ಎಲ್ಲ ಮಾಡ್ಕೊಂತ ನಾನು ಮಿಲ್ನಾಗೆ ಉಳ್ಕೊಂತಿದ್ದೆ. 76ಕ್ಕೆ ಮದುವೆ ಆದ್ಮೇಲೆ ಒಂದು ವರ್ಷ ಮಿಲ್ನಾಗೆ ಉಳ್ಕೊಂತಿದ್ದೆ. ಹೆಂಡತಿ ಮನೆಗೆ ಅಲ್ಲಿ ಮನೆ ಬರುತ್ತೆ, ಅವ್ರ ಮನೆಗೆ ಉಲ್ಲಾಸ ಹೋಗಿದ್ದೆ. ಅವಾಗ ಅಲ್ಲಿಂದ ನಾನು ಹೆಚ್ಚು ಕಮ್ಮಿ 55 ವರ್ಷದಿಂದ ವಾಸ ಗೊಲ್ಗಡಿ ಸರಿ. 50 ವರ್ಷದ ದೂರ ಹೋದಾಗ 3ನೇ ಪಟ್ಟು MLA ಆಗಿ ಶಾಸಕ ಏನು ಮಾಡಿ ಅಂತ ಕೇಳ್ಬೋದು ನಾಳೆ ನಾನು ನಂತರ ಅಂತ ಹೇಳಿ ಈಗ ನೆಕ್ಕಿದೆ. ನಾನು ಈಗ ಗೆದ್ದಾದ್ಮೇಲೆ ಆ ಊರಿಗೊಂದು 2 ಕೋಟಿ ರೂಪಾಯಿ ಕೆಲಸ ಹಾಕಿ ಮಾಡಿದ್ದಾಳೆ, ಇನ್ನೂ ಮಾಡ್ತೇನೆ. ಅವತ್ತೇನು ಕಾರ್ಯಕ್ರಮ ನೀಂದ ಸುರಿಯಿತು, ರಾಮದೇವರು ಉದ್ಘಾಟನೆ ದಿವಸ ಸುರೇಶ್ನೂ ಇದ್ದ, ರಮೇಶ. ಏನು ನಾನು ಹೇಳಿದೆ, ನೋಡಪ್ಪ ನನಗೆಲ್ಲ ವಯಸ್ಸಾಗ್ತಾ ಬಂದತಿ, ರಾಜಕೀಯ ಮಾಡಕ್ಕೆ ಒಂದು ಹುಮ್ಮಸ್ಸು ಬೇಕು, ಜೊತೆಗೆ ಇದು ಬೇಕು, 2 ಬೇಕು. ನನಗೇನೋ ವಯಸ್ಸಾದ್ರೂ ಹುಮ್ಮಸ್ಸು ಐತಿ, ಅದೆಲ್ಲ ಸ್ವಲ್ಪ ವೀಕ್ ಅದನಿ, ಹಂಗಾಗಿ ಇದನ್ನೇ ಕೊನೆ ಮಾಡಬೇಕು ಅಂತ ಅದನ್ನಿ. ನೀವು ನಾನು ಹೇಳಿದ ಅರ್ಥ, ನೀವು ಗ್ರಾಮಸ್ಥರು ಇಲ್ಲೇ ಹುಟ್ಟಿದ ಇಲ್ಲೇ ಸಾಯೋದು ನಾನು. ಅದನ್ನ ಶೈಲಿ ಮಾತ್ರ ಬೆನ್ಕಳಿಗೆ ಒದೇ ಹೋಗುತ್ತೆ. ನಿಮ್ಗೆ ಇನ್ನೂ ಏನೇನು ಬೇಕು ಕೇಳ್ಕೊಂಡ್ರು, ಇನ್ನೂ 3 ಕೋಟಿ ಮಾಡಿಕೊಡ್ತಾನೋ, ಇನ್ನೂ ನನ್ನ 3 ವರ್ಷ ಇಟ್ಕೊಂಡ್ರು ಕೇಳ್ರು ಅಂತ ಭಾಷಣ ಮಾಡಿದ್ ನಿಜ. ಅವತ್ತೇ ಪತ್ರಿಕೆ ಯಾರಿದ್ರೆ ಟಿವಿ ಮ್ಯಾನೇಜರ್, ಅದು ಯಾರು ಟಿವಿ ಇರಿದ್ರೆ ಗೊತ್ತಿಲ್ಲಪ್ಪ. ಇನ್ನೂ ನಿನ್ನೆ ಮೊನ್ನೆ 6 ತಿಂಗಳು ಯಾರು ಹೊಡ್ಸಾರ ಗೊತ್ತಿಲ್ಲ, ಸುಮ್ಮನೆ ಹೊಡೆದಾಡ್ಬಿಡುತ್ತಾರೆ. ಶಾಸಕರು ನೀವು ಬಂದ ಶಾಸಕರು ನಿರುದ್ಯೋಗಷ್ಟೇ. ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಅಮೇರಿಕದಾಳೆ ಲತಾ ನನ್ನ ಸಂಬಂಧಿಕರು, ಬೇರೆ ರಾಜ್ಯಕ್ಕೆ ನಮ್ಮ ಸ್ನೇಹಿತರು, ಮೊನ್ನೆ DK ಶಿವಕುಮಾರ್ ಅಧ್ಯಕ್ಷರು, ಸಿದ್ದರಾಮಯ್ಯರು, ಇಲ್ಲೇ ತಮ್ಮ ಯಾಕೆ ಹಂಗೆ ಹೇಳ್ಕೊಟ್ಟಿದ್ದವ್ರು, ನೀವು ಯಾಕೆ ಹೇಳ್ಕೊಟ್ಟಿದ್ರು ರಾಜಕೀಯ ನಿವೃತ್ತಿ ಕೊಡಬಾರ್ದು ರಾಜಕಾರಣ ನೀವು ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮೊಂದು ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕಾ ಮಾಧ್ಯಮ ಹೇಳಿಕೆ ಇಚ್ಛೆ ಪಡ್ತೀನಿ. ನಾನು ಅವತ್ತು ಹೇಳಿದ್ದು ನಿಜ. ಯಾಕೆಂದ್ರೆ ವಸ್ತುಸ್ಥಿತಿ ನೋಡಿ ಇವತ್ತು ಅವ್ರು ಪ್ರಚಾರ ಮಾಡಿಸ್ತಾ ಇರೋದು ನೋಡಂದ್ರೆ ನಾನಿವತ್ತು ಆ ಮಾತು ವಾಪಸ್ ತಗೊಂತೀನಿ. ಪಕ್ಷ ಎಲ್ಲವರೆಗೂ ಬಯಸುತ್ತೋ, ಜನ ಎಲ್ಲವರೆಗೂ ಬಯಸ್ತಾರೋ ಅಲ್ಲೇವರೆಗೂ ನಾವು ಚುನಾವಣೆ. ಆದ್ರೆ ಈ ಜೀವವರೆಗೂ ಹೋಗೋದು ರಾಜಕೀಯ ರಂಗದಲ್ಲಿ ಇರ್ತೀನಿ. ನಾವು ಜನಸೇವೆ ಮಾಡಲೇಬೇಕಲ್ಲ, ನಮ್ಮ ಅಪ್ಪ ನಿಂಬಾರ್ಕನ್ನು ಕಾಪಾಡಬೇಕಲ್ಲ, ನಮ್ಮ ಅಣ್ಣ ನಿಂಬಲ್ ಕಷ್ಟಕ್ಕಾಗಲೇಬೇಕಲ್ಲ, ನಮ್ಮ ನಿಂಬಲ್ ಕಷ್ಟಕ್ಕಾಗಲೇಬೇಕು. ನಾನೇನು ಯಾರು ವರ್ಷ ಆಸ್ತಿ ಕೊಡ್ಸಲ್ಲ,
ಒಂದು ಊರುಗಳಾಗಿ ಕ್ಷೇತ್ರ ಕೆಲಸ ಮಾಡೋದಲ್ಲ. ಹಾಗಾಗಿ ಅವ್ರು ತಿರುಗೇಟ್ ಕೊಡ್ತಾನೆ. ಅಂದ್ರೆ ನಾನು ವಾಪಸ್ ತಗೊಂಡ್ರು ಅಂತಲ್ಲ, ಅವ್ರೇನು ಬೇಕು ಅಂತ ರೊಕ್ಕ ಕೊಟ್ಟು ಟಿವಿಯಾಗಿ ಪ್ರಚಾರ ಮಾಡಿಸ್ತಾರಲ್ಲ, ಅದು ದುಷ್ಪರಿಣಾಮ ಬೀರ್ತಕ್ಕಂಥ ವಾತಾವರಣ ಇಡೀ ರಾಜ್ಯದಲ್ಲಿರೋದ್ರಿಂದ ಅವ್ರು ಈ ಮಾತಿನ ಮೂಲಕ ತಿರುಗೇಟ್ ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಒತ್ತುವಾಗೈತೆ. ನಮ್ಮ ನೇಷನ ಜಾತಿ ತೇಜಸ್ವಿ ಬರ್ತಾರೆ, ಅಲ್ಲಿಗೆ ಬರ್ತಾನೆ. ಈಗ ಅಯ್ಯೋ ತಗೊಳ್ಳೋದ್ನ ಇಲ್ಲೇ ಇರ್ತಲ್ಲಿ 31/6/23 31/6/2025 ಇಸ್ವಿ ನಮ್ಮ ಸರ್ಕಾರ ಏನ್ ಕೆಲಸ ಮಾಡೈತಿ, ನಾವು ನನ್ನ ಕ್ಷೇತ್ರಕ್ಕೆ ಏನ್ ಕೆಲಸ ಮಾಡಿದ್ವಿ ಲಿಖಿತ ರೂಪದಲ್ಲಿ ಕೊಟ್ಟರಲ್ಲಿ ಮಾಧ್ಯಮ ಮಿತ್ರರಿಗೆಲ್ಲ ತಲುಪಿದಾವಲ್ಲಪ್ಪ, ತಲುಪಿದ. ಇದ್ರಲ್ಲಿ ಏನಾದ್ರು ತಲುಪಿದಾನೆ, ಇದರಲ್ಲಿ ಒಂದೇ ಒಂದು ₹100 ನಾನು ಸುಳ್ಳು ಹೇಳಿದ್ರೆ ಅವ್ರಿಗೆ ಇದೇ ಸವಾಲ್, ಇದೇ ಶನಿವಾರ ಇದೇ ದೇವಸ್ಥಾನ ಮುಂದೆ ನಾನು ನನ್ನ ಮಾತನ್ನು ವಾಪಸ್ ತಗೊಂತೀನಿ. ನನ್ನ MLA ಗಿರಿಗೆ ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥ ಮಾತನ್ನು ಹೇಳಿಕೆ ಇವತ್ತು ನೋಡಿತು. 1/6/23 31/25 ಹೊನ್ನಾಳಿ ಮತ್ತು ನ್ಯಾಮತಾಲ್ಗೆ ಬಂದು ಅನುದಾನ ವಿಷಯ ಅನುದಾನ ಮಾಹಿತಿ. ಇದನ್ನ ನಿನ್ನೆ ಮೊನ್ನೆ ಪೂರ್ತಿ ಕೂತ್ಕೊಂಡು ಪ್ರತಿಯೊಂದು ಇಲಾಖೆ ಅವ್ರ ಹ್ಯಾಂಡ್ರೈಟಿಂಗಲ್ಲೇ ಮಾನ್ಯ ಮುಖ್ಯಮಂತ್ರಿ ವಿಶೇಷ ಒಂದಿರಿ ಶಿವಗಂಗಾ ಹೋದ ವರ್ಷ 25 ಕೋಟಿ ಕೊಟ್ಟಿದ್ದಾನೆ. ಮೊನ್ನೆ 25 ಕೋಟಿ ಆದೇಶ ಕೊಡೋದು ಎಷ್ಟಾತಪ್ಪ, ಒಟ್ಟು ಎಷ್ಟಾದ್ರು 70. ಹೌದನಲ್ಲದಕ್ಕ ನೀವು ಸುಮ್ಮನೆ ಕಡ್ರು, ನೀವು ಗಂಡ್ಮಕ್ಳು ಸುಳ್ಳು ಹೇಳ್ಬೋದು, ನಮ್ಮ ರಥ ಸುಳ್ಳು ಹೇಳಲ್ಲ. ಹೌದನವ ನಿಂದು ಬಿಡು, ನೀನು ಕಲಿಸಿದಾಗಲಿವ ನಿಂದು ಅಯ್ಯೋ ನೀನು ಆ ಕಡೆ ಹೈದರಾಬಾದ್ ಕರ್ನಾಟಕ, ಈ ಕಡೆ ಹೊಳೆ, ಆ ಕಡೆ ಇಲ್ಲಿ ನಿಂತು ಬರಲ್ಲ ನಾವು. ನಿನ್ನ 106 ಕೋಟಿ ಗಲಿಯ 75 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು ಕೊಟ್ಟವ್ರೆ. 25 ಕೋಟಿ ಹೋದ ವರ್ಷ ಕೊಟ್ಟರು, ಈ ವರ್ಷ ಆಯವ್ಯಯದಲ್ಲಿ ಮಂಡಿಸಿದ 50 ಕೋಟಿ. ಇಂಧನ ಇಲಾಖೆಯಲ್ಲಿ ಕರೆಂಟ್ 23 ಕೋಟಿ ರೂಪಾಯಿ ಅಕ್ರಮ ಸಪ್ರಕ್ಕೆ ಮಂಜೂರಾಗೈತಿ. ಅದರಲ್ಲಿ 75 ಭಾಗ ಬಂದೈತಿ. 1,500 ರೈತರಿಗೆ ಹೊನ್ನಾಳಿ ತಾಲೂಕಿನಾಗೆ ಈ 26 ಕೋಟಿ ರೂಪಾಯಿನಲ್ಲಿ ಅಕ್ರಮ ಸಪ್ರ ಹೊಸದಾಗಿ TC ಕೊಡೋದು, ಕಂಬ ಕೊಡೋದು. ಅದೇ ನ್ಯಾಮತಿಯಲ್ಲಿ ಅಲ್ಲೂ ಸಹ ಹೆಚ್ಚು ಕಮ್ಮಿ 12-13 ರೈತರಿಗೆ ಅಲ್ಲೂ ಸಹ 24 ಕೋಟಿ ರೂಪಾಯಿನಲ್ಲಿ ಹೊಸದಾಗಿ ನಮ್ಮ ಸರ್ಕಾರ ಬಂದ ಈ 2 ವರ್ಷದಲ್ಲಿ 1,400 TC ಕೊಟ್ಟಿದೆ. ಯಾರು ರೈತರಿಂದ 21,900 ಕೊಟ್ಟಿದ್ರು ಅವರೆಲ್ಲರಿಗೂ ಕೊಟ್ಟಿದ್ರು. ಪಂಚಾಯತ್ ರಾಜ್ ಇಲಾಖೆ ಇಲ್ಲ, ದಾಖಲಾತಿ ಕೊಟ್ಟಾನೆ, ನಿಮಗೆ ಬೇಕಾದ್ರೆ ಕೊಡ್ತೇನೆ. ನಿಮಗೆ ₹100 ಹೆಚ್ಚು ಕಮ್ಮಿ ಇದ್ದಾಗ ನನ್ನ ರಾಜೀನಾಮೆ ಕೊಡ್ತೇನೆ. ಪಂಚಾಯತ್ ರಾಜ್ ಇಲಾಖೆ ಒಟ್ಟು ಇಲಾಖೆ ಬಂದು ಅಂದಾಗ 55 ಕೋಟಿ ರೂಪಾಯಿ. ಶಾಲಾ ರಿಪೇರಿಗೆ ಇರ್ಬೋದು, ಸಣ್ಣ ಕೆಲಸಕ್ಕೆ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, ಇನ್ನೊಂದಿರ್ಬೋದು 55 ಕೋಟಿ ರೂಪಾಯಿ. ಭದ್ರಾಖಾಡದಲ್ಲಿ 10 ಕೋಟಿ ರೂಪಾಯಿ ಸಾಸವಳ್ಳಿ ಡಿವಿಷನ್ಗೆ ಕಿರಣ, ಇನ್ನು 10 ಕೋಟಿ ರೂಪಾಯಿ ಬಸವಪಟ್ಟಣ ನನ್ನ ಡಿವಿಷನ್ ನನಗೆ ಹಾಕ್ಬಿಡ್ತೇನೆ ಕಣ್ರೆ. ಈ ಕುಂದೂರು ಕೂಲಂಬ ಮುಕ್ತ ಅಷ್ಟು ಬರೋದು ಅಲ್ಲಿಗೆ ಒಟ್ಟು 22 ಕೋಟಿ ರೂಪಾಯಿ ಕರೆದರೆ 22 ಕೋಟಿ ರೂಪಾಯಿ ನಾವೆಲ್ಲ ಟೆಂಡರ್ ಕರೆದ್ವಿ. ಕೆಲವು ಟೆಂಡರ್ ಹಾಕಿರಲ್ಲ, ಮತ್ತು 3ನೇ ಟೆಂಡರ್ ಕರೆದ್ರು. ಭದ್ರಾಖಾಡ ನೀರಾವರಿ ನಿಗಮ ಐತಲ್ಲ, ತುಂಗಾ ಎರಡನೇ ಗಾಜೂರು, ತುಂಗಾ ಬಲ್ಲಂಡಿ ಅಪ್ಪತ್ತುಂಗ ಏನು ರಟ್ಟೆಗೆ ಬರ್ತವ, ಅಲ್ಲಿಗೂ ಸಹ 54 ಕೋಟಿ 84 ಲಕ್ಷ ರೂಪಾಯಿನ ನಮ್ಮೆಲ್ಲ ಮೀಟಿಂಗ್ ಕರೆದು ಸಂಬಂಧಪಟ್ಟ ಮಂತ್ರಿ DK ಶಿವಕುಮಾರ್ ಕೊಟ್ಟಿದ್ದಾರೆ. ಹೌದನ್ನ ಬಸತ್ತಪ್ಪ, ಹೌದು ಶಿವಗಂಗ, ಹೌದು ಮೇಡಮ್ರೆ, ನೀವೇ ಸಾಕ್ಷಿ ಅದಕ್ಕೆ. ಅವ್ರು ಬಂದಿರಲ್ಲ, ಅವ್ರು ಸ್ವಲ್ಪ ಹೇಳಿದ್ರು ನಂಗೆ 18 ಹೇಳಿ, ನಿಮ್ಗೆ 18 ಹೇಳಿ ಇಲ್ಲ ಸಿಕ್ಕದಮ್ಮ, ಅಲ್ಲಿ ತುಪ್ಪದ ಕೊಂಡಾಗಿದೆ ಬಿಡ, ಇರಲಿ ಸಂತೋಷ. ಒಟ್ಟು 54 ಕೋಟಿ 84 ಲಕ್ಷ ಬಂದರು. ಸಣ್ಣ ನೀರಾವರಿಕೆ 19 ಕೋಟಿ 10 ಲಕ್ಷ ರೂಪಾಯಿ ಟೆಂಡರ್ ಕರೆದ್ವಿ. ಸಣ್ಣ ನೀರಾವರಿಕೆ ಪ್ರಗತಿ ಪಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ರಸ್ತೆಯಲ್ಲಿ ನಮ್ಮ ತಾಲೂಕಿಗೆ 30 ಕಿಲೋಮೀಟರ್ ಕೊಟ್ಟರೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹಣ 21 ಕೋಟಿ. ಈಗೇನು ಚೀಲು ಹೇಳಿದ ಗೂಡಿ 2,000 ಗುಂಡಿ ಪಿಡಬ್ಲ್ಯೂಗೆ ಈಗ ನಮ್ಮ ಸರ್ಕಾರ ಈ ಅವಧಿಯಲ್ಲಿ ಈ 1-2 ವರ್ಷ ಅವಧಿಯಲ್ಲಿ 63 ಕೋಟಿ ರೂಪಾಯಿ ಕೊಟ್ಟೈತಿ. ಈಗ ಏನ್ 2,000 ಗುಂಡಿ ಬಿದ್ದು ಅಂತ ಹೇಳ್ತಾರಲ್ಲ, ನಿಮ್ಮ ರೋಡಿಗೆ 20 ಕೋಟಿ ರೂಪಾಯಿ ನಮ್ಮ PG ಹಳ್ಳಿಯಿಂದ ಮಲೆಬೆನ್ನೂರಿಗೂ ಹಾಕಿ ಮುಂದಿನ ಮಾರ್ಚ್ ಒಳಗೆ ನೀವು ಕಣ್ಣು ಮುಚ್ಕೊಂಡು ಸಾಧ್ಯ ಅನ್ನಂಕೊಂಡು ಹೆಲಿಕಾಪ್ಟರ್ ಸಹ ಅಲ್ಲೇ ಇಳಿಸ್ಬೋದು, ಆ ರೀತಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟು ಇಷ್ಟು 8 ಇಲಾಖೆಯಿಂದ 9 ಇಲಾಖೆಯಿಂದ ನಮ್ಗೆ ಬಂದಿರತಕ್ಕಂಥದ್ದು
387 ಕೋಟಿ 49 ಲಕ್ಷ 2 ವರ್ಷದಲ್ಲಿ. ಇದು ದಾಖಲೆ ರೆಕಾರ್ಡ್. ಇದು ಆಂಜನೇಯ ಪ್ರಸಾದ. ಇಷ್ಟಲ್ಲದೆ ಕೃಷಿ ಇಲಾಖೆ ಸಾಕಷ್ಟು ಪಂಪ್ ಸೆಟ್ಗಳು, ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು, ಡ್ರಿಪ್ ಕೊಟ್ಟಿವಿ. ತೋಟಗಾರಿಕೆ ಇಲಾಖೆ ಟ್ರ್ಯಾಕ್ಟರ್, ಡ್ರಿಪ್ ಅದು ಕೊಟ್ಟಿವಿ. ಪಟ್ಟಣ ಪಂಚಾಯತಿ ನೀರಾವರಿಗಳು JJM ಮೂಲಕ ಇರ್ಬೋದು, ಟ್ಯಾಂಕ್ ಮೂಲಕ, ಬೋರ್ ಮೂಲಕ ಎಲ್ಲವೂ ಸಹ ಅಲ್ಲಿ ಸಾಕಷ್ಟು ಅನುದಾನ ಅದಲ್ಲಿ ಸೇರಿಸಿಲ್ಲ. ಕಾರ್ಮಿಕ ಇಲಾಖೆ ಇತ್ತೀಚೆಗೆ ಹೊಸ ಯೋಜನೆ ನೋಡಿ ನಾವು ಕಾರ್ಮಿಕ ಉದ್ಘಾಟನೆ ಮಾಡಲು ಸಹ ಕೊಡ್ತಕ್ಕಂಥ ಯೋಜನೆ ಐತಿ. ಮೀನುಗಾರಿಕೆಯಲ್ಲಿ ಸಹ ಬೆಳೆಗಳು ಮನೆಗಳು ಕೊಡ್ತಕ್ಕಂಥ ಯೋಜನೆ ಕೊಟ್ಟಿವಿ. ಜಿಲ್ಲಾ ಪಂಚಾಯತ್ ಸಾಕಷ್ಟು ಅನುದಾನ ಕೊಟ್ಟಿವಿ. ಹೊನ್ನಾಳಿ ಪುರಸಭೆ ಜ್ಞಾನತಿ ಪಟ್ಟಣ ಪಂಚಾಯತ್ ಅಲ್ಲಿಗೂ ಸಹ ಸಾಕಷ್ಟು ಅನುದಾನ ಕೊಟ್ಟಿವಿ. ಇಷ್ಟಲ್ಲದೆ ಈ ವರ್ಷ, ಈ 2 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಮ ಸಿದ್ದರಾಮಣ್ಣ, ನಮ್ಮ DK ಶಿವಕುಮಾರ್ ನಮ್ಮ ಮನವಿಗೆ ಹೋಗೊಟ್ಟು ಒಂದು ಮುರಾರ್ಜಿ ಶಾಲೆಯನ್ನ 38 ಕೋಟಿ ರೂಪಾಯಿ ಮಂಜೂರು ಮಾಡಿ ಸೂರಗೊಂಡಕೊಪ್ಪ ಸಂತ ಸೇವಲ್ ಕ್ಷೇತ್ರದಲ್ಲಿ ಡಾಕ್ಟರ್ ಕೃಷ್ಣನಾಯ್ಕರೇ ಕೊಟ್ಟರೆ 38 ಟೆಂಡರ್ ಆಗಿದೆ. ನಾವು ಅವರನ್ನು ಸುಳ್ಳು ಹೇಳಬಾರ್ದು. ಈ ನಮ್ಮಂತವ್ರು ಐತೀನಿ ಕಾಯಕ್ಕೆ. ಹೌದನ್ ಡಾಕ್ಟ್ರೆ? ಟೆಂಡರ್ ಆಯ್ತಲ್ರಿ? ಆಯ್ತಾ? ಸಾಸ್ವಳ್ಳಿಗೆ ಅಲ್ಲಿ ಒಂದು ಮುರಾರ್ಜಿ ಸ್ಕೂಲ್ ತಗೊಂಡ್ರಿ ಬಂದೆ. ಅದು ಕಾರ್ಮಿಕ ಇಲಾಖೆ ಸಂತೋಷ್ ಲಾಡು ಸಹ ಒಂದು ಮುರಾರ್ಜಿ ಶಾಲೆ ಕೊಡೋದಕ್ಕೆ ಕೆಂಚಿಕೊಪ್ಪದಲ್ಲಿ ಡಾಕ್ಟರ್ ಗಂಗಪ್ಪ ಒಪ್ಪಿಸಿಕೊಂಡು ಅಲ್ಲಿ 10 ಎಕರೆ ಜಮೀನು ಕೊಟ್ಟು ಕಾರ್ಮಿಕ ಇಲಾಖೆಯನ್ನು ತಗೋಬೇಕು ಅಂತ ಮಾಡಿದ್ವಿ. ಜೊತೆಗೆ ಅಲ್ಪಸಂಖ್ಯಾತರಿಗೋಸ್ಕರ ಅಬ್ದುಲ್ ಕಲಾಂ ವಸತಿ ಶಾಲೆ, ಶಿಕ್ಷಣ ಸಂಸ್ಥೆ, ವಸತಿ ಅಲ್ಲದು ಶಿಕ್ಷಣ ಸಂಸ್ಥೆಯನ್ನು ಈಗಾಗಲೇ ಮಂಜೂರಾಗಿದೆ. ಅದನ್ನ ಇನ್ನೊಂದು ಈ ವಾರದಲ್ಲಿ ನಾವು ಉದ್ಘಾಟನೆ ಮಾಡ್ತೇವೆ. TB ಸರ್ಕಲ್ ದೇವನಾಯಕನಹಳ್ಳಿಯಲ್ಲಿ. ಹೌದನಾಗಪ್ಪ? ದೇವನಾಯಕನಹಳ್ಳಿ APMC ಗೇಟ್ ಅಲ್ಲ, ಆ ಗೇಟ್ ಹಿಂದ್ಗಡೆ ಅವ್ರು ಜಾಗ ಕೊಟ್ಟವ್ರೆ. ಸದ್ಯಕ್ಕೆ ನಾವು ಬಾಡಿಗೆ ಮನೆಯಲ್ಲಿ 2 ವರ್ಷ ನಡೆಸ್ತೇವೆ, ಅಷ್ಟು ಅಲ್ಲೂ ಸಹ ಕಟ್ತೇವೆ ಅಂತಕ್ಕಂಥ ಮಾತನ್ನು ಸೋದೆ. BCM ಇಲಾಖೆಗೆ ಸಾಕಷ್ಟು ಹಾಸ್ಟೆಲ್ ತಂದವಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ತಂದವಿ. ಇನ್ನು KEB ಬಗ್ಗೆ ಬಹಳ ಸಮಸ್ಯೆ ಇದ್ರಿಂದ ನಮ್ಮ ತಾಲೂಕಲ್ಲಿ ಬಹಳ ಸಮಸ್ಯೆ ಅಂತ ಹೇಳಿ ಇಡೀ ಚಿಕ್ಕೋಡಿಗೆ ಅಂತ ಒಂದು ಸಬ್ಸ್ಟೇಷನ್ ಮಾಡಿದ್ವಿ. ಚಿಕ್ಕೋಡಿಗೆ 66.1 ಕ್ಯಾಸಿಂಗ್ ಕೆರೆಗೆ ಒಂದು ಮಾಡಿದ್ವಿ ನಮ್ಮ ಕಾಲದಾಗೆ. ಈಗ ನಾವು ಅಲ್ಲ, ನಾವು ಬಿಜಯಗಟ್ಟೆಲ್ಲ ಒಂದೀಗ ಮಾಡ್ತೇವೆ. ಕೊನೆಗೆ ಮಾಸ್ತಿ ಹತ್ರ ಒಂದೀಗ ಜಾಗ ಕೊಡೋದು, ಮಾಸ್ತಿ ಹತ್ರ ಮಾಡ್ತೇವೆ. ದೊಡ್ಡ ಸ್ಟೇಷನ್ ಬಿಜಯಗಟ್ಟೆ ಹತ್ರ 220 kV 220 kV ಸಹ ನಮ್ಮ ಸೋಗ್ಲ ಹತ್ರ ಒಂದು ಹಾಸ್ಟೆಲ್ ಜಾಗ ಐತಿ 13 ಎಕರೆ. ಅಲ್ಲಿ 10 ಎಕರೆ ಕೊಟ್ಟು ಅಲ್ಲಿ ಮಾಡಿ ನಮ್ಮ 2 ತಾಲೂಕು. ಇನ್ನು ಮುಂದಿನ ದಿನಗಳಲ್ಲಿ ಯಾವುದು ನಿರಂತರ 7 ಗಂಟೆ ಇರ್ಬೋದು, 10 ಗಂಟೆ ಇರ್ಬೋದು, ನಿರಂತರವಾಗಿ ನಿಜತೆ ಕೊಡ್ತಕ್ಕಂಥ ಯೋಜನೆ ನಮ್ಮ ಮುಂದೆ, ನಮ್ಮ ಸರ್ಕಾರ ಮುಂದೆ ಐತಿ. ಇಷ್ಟಲ್ಲದೆ ನಮ್ಮ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಪಕ್ಷದಿಂದ 80 ಎಕರೆ ಜಮೀನು ಗೋಮಾಳ ನಾವೀಗ ಹಸ್ತಾಂತರ ಮಾಡಿದ್ದೀವಿ ಇಲಾಖೆಗೆ, ಟೆಂಡರ್ ಆಗಿ 30 ವರ್ಷ ಅಗ್ರಿಮೆಂಟು. ಅಲ್ಲೂ ಸಹ ಪ್ರಧಾನಮಂತ್ರಿ ಕುಸುಮ್ ಅಂದ್ರೆ ಅದು ನೇರವಾಗಿ ಕೇಂದ್ರ ಸರ್ಕಾರದ ಯೋಜನೆ ಅಂಡರ್ನಲ್ಲಿ ಜಮೀನನ್ನು ನಾವು ಕೊಡ್ಬೇಕು, ಕಾಂಟ್ರಾಕ್ಟ್ ಹಾಕಂತ 30 ವರ್ಷ. ಆ ಕರೆಂಟ್ ಅನ್ನ ನಮ್ಮ ಸ್ಟೇಷನ್ಗೆ ಕೊಡ್ಬೇಕು. ಹೊನ್ನಾಳಿ ದೊನ್ನಾಳಿ ಸ್ಟೇಷನ್ಗೆ, ಆ ಕಡೆ ಕತ್ಗಿ ಸ್ಟೇಷನ್ಗೆ, ಕೆಂಚಕೊಪ್ಪಲಿ ನಿಮಗೆ ಇರ್ಬೋದು, ಆ ಕಡೆ ಸೌರ ಕೊಡ್ಬೇಕು. ಅವಾಗ ಬಂದಾದ್ಮೇಲೆ ನಮ್ಮ ತಾಲೂಕಿನ ರೈತರು 2 ತಾಲೂಕಿಗೆ ದಿನದ 24 ಗಂಟೆ ಹಗಲೊತ್ತೆ 10 ಗಂಟೆ ನಿರಂತರ ಯಾರು ರಾತ್ರಿ ಚೇಣು ಕಡಿಸಂಗಿಲ್ಲ, ಚಿರತೆ ಹಾಕಾಗಲ್ಲ, ಕಡ್ಡೆ ಕಾಟಿಲ್ದಂಗೆ ಅದು ಯೋಜನೆ ಆದ ತಕ್ಷಣ ಹಗಲೊತ್ತೆ 10 ಗಂಟೆ ಕರೆಂಟ್ ಕೊಡ್ತಕ್ಕಂಥ ಯೋಜನೆ ಹಾಕಿದ್ರು. ಇನ್ನೂ ಏನವ ಕೇಳ್ರಿ, ಮಾಡಿಕೊಳ್ಳೋ ತರ್ರಿ, ಸುಮ್ಮನೆ ಅಪಪ್ರಚಾರಕ್ಕೆ ಮಾತು ಹೊರಬೇಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 5 ಗಂಟೆ ತಗಪ್ಪ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಆಮೇಲೆ ಹೊರಗಿನ ತಾಲೂಕಿನ ಚನ್ನಗಿರಿ ತಾಲೂಕಿನ ನಮ್ಮ ಕರೆ ಹೋಗ್ಬಿಟ್ಟು ಬಂದಿರಿ. ಮಾಯ್ಕೊಂಡ, ಚನ್ನಗಿರಿ, ದಾವಣಗೆರೆ, ಹರಿಹರ ಇಡೀ ಅಚ್ಚುಕಟ್ಟದ ಎಲ್ಲ ರೈತರು ಬಂದಿರಿ. ಅದು ಒಂದು ನನಗೆ ಅಸಮಾಧಾನ ಏನಪ್ಪ ಅಂದ್ರೆ, ನಾವು ಬಹಳ ಪ್ರಚಾರ ಮಾಡಿದ್ವಿ, ಆಟೋದೆಲ್ಲ ಕಳಿಸಿದ್ವಿ, ಪೇಜಿ ಆಟೋ ಕಳಿಸಿದ್ವಿ, ನಿಮ್ಮ ಒಬ್ಬರು ಕಳಿಸಿದ್ವಿ, ಅಲ್ಲಿ ಕಳಿಸಿದ್ವಿ, ಸಾಸವಳ್ಳಿ ಕಡೆ ಕಳಿಸಿದ್ವಿ. ಸಾಸವಳ್ಳಿ ಕಡೆಯವರು ಭದ್ರಾವತಿ ಕಡೆ ಬರಲಿಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಅವ್ರು ಸಂಪದವರು ಡ್ಯಾಮ್ ಹೊಡ್ಕೊಂಡ್ರೆ ಬಿಟ್ಟೆ ಅವ್ರು ನೀರು ಬಂದೇ ಬರುತ್ತೆ. ದುಡ್ಡು ಚಿನ್ನಿ ಹಾಳು ಮಾಡಿದವ್ರಿಗೆ ಏನು ಚಿನ್ನಿಲ್ಲ, ಲಬ್ಬ ಬೈಕನ್ ಕರ್ರಿ ಬರಲ್ಲ. ನಾನು ಅವರು ಬರ್ತಾ ತಿಳ್ಕೊಂಡು ಕನಿಷ್ಠ 12 ಜನಕ್ಕೆ ಅಡಿಗೆ ಮಾಡ್ಸಪ್ಪ ಅಂತ ನನ್ನ ಮಗ ಹೇಳಿದ್ದೆ. 12 ಪೇಟ್ ಇರ್ಬೇಕು, 12 ಬಾಟ್ಲಿ ಇರ್ಬೇಕು, ನೀರಿನ ಬಾಟ್ಲಿ ಮತ್ತೆ ತಪ್ಪಿರ್ಕೊಂಡು 12 ಪಟ್ಟಿರ್ಬೇಕು ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡಿದೀನಿ. ಆದ್ರೆ ನಮ್ಮ ನಿರೀಕ್ಷೆ ಮೀರಿ ಎಷ್ಟು ಜನ ಬಂದಿಲ್ಲ. ನಮ್ಮ ರೈತರು ಕೂಸ್ಬಾರ್ದು, ಅವ್ರು ಹಿಂದಾಗ ಅದಾವಿ ಅಂತ ನಾವೆಲ್ಲ ಮಾತಾಡ್ಕೊಂಡು ಕನಿಷ್ಠ 1000 ಬೆಳಿಗ್ಗೆ ನಿನ್ನೆ ರಾತ್ರಿ ಮಳೆ ಇಲ್ಲಿ ಸಂತಿತ್ತು,
ರಾತ್ರಿ 10 ಗಂಟೆ ಬರ್ತವೆ, ಏನು ಹಾಕಿಲ್ಲ. ಬೆಳಿಗ್ಗೆ 6 ಗಂಟೆ ಬಂದ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಕ್ಲೀನ್ ಮಾಡಿ ಶ್ಯಾಮಿನ ಲೈಟ್ ಹಾಕ್ಸಿ ಮೈಕ್ ಹಾಕಿ. ನನಗೆ ಮುಂಚೆ ನಿನ್ನ ಮೈಕ್ ನನಗೆ ಬೈಬೇಕು ಅಂತ ಇದ್ದು ನಾನು. ಯಾಕೆ ಅಂತ ಹೇಳ್ತಂಕೆ ನಾನು ಎಲ್ಲ ಹೊರಗಿಂದ ಕರ್ಸ್ಬೇಕು ಅಂತ ಇದ್ದಕ್ಕೆ ಕ್ಲೀನಾಗಿ ಬರ್ತೇನೆ ಅಂತ. ಕೊನೆ ಲೋಕಲ್ ಏನು ಸಮಸ್ಯೆ ನಮ್ಮೂರಲ್ಲೇ ಇದ್ದು ಬೇರೆಯವ್ರು ತಂದು ನಮ್ಮ ಕಾರ್ಯಕರ್ತ ಸಿಟ್ಟಾಕ. ಹಂಗಾಗಿ ನಿನಗೆ ಕೊಟ್ಟಿದ್ನಪ್ಪ. ಮುಂಚೆ ಸ್ವಲ್ಪ ಸಿಂಗಲ್ ಫೇಸ್ ಆಯ್ತು. ಈ ಒಳ್ಳೆ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಎಲ್ಲ ಸಹಕಾರ ಮಾಡಿದ್ಯಾ. ನಿನಗೆ ಎಲ್ಲ ಬಂದಂತ ರೈತ ಬಾಂಧವರಿಗೆ, ನಮ್ಮ ಸ್ನೇಹಿತರಿಗೆ, ಇಷ್ಟ ಮಿತ್ರರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ನನ್ನೆಲ್ಲರಿಗೂ ಮತ್ತೊಮ್ಮೆ ಆ ಎಲ್ಲರೂ ಇಲಾಖೆ ಅಂದ್ರೆ ಎಲ್ಲರೂ ಬಂತು. ಪೊಲೀಸ್ ಅವ್ರ ಕೆಲಸ ಮಾಡೋಕ್ಕೂ ನಿನ್ ಕೆಲಸ ಮಾಡೋಕ್ಕೂ ನಾನು ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹ ಕ್ಷೇತ್ರದ ಜನತೆ ಪರವಾಗಿ ತುಂಬುರದ ಅಭಿನಂದನೆಯನ್ನ ಕೈ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.